ಕ್ವಶನ್ ನೋಡ್ರಿ ಏನಪ್ಪಾ ಅಂತಂದ್ರೆ 35% ಆಫ್ ದ ನಂಬರ್ ಈಸ್ 28 ದೆನ್ ದ ನಂಬರ್ ಈಸ್ ಅಂದ್ರೆ ಕನ್ನಡದಾಗ ಏನಪ್ಪಾ ಅಂದ್ರೆ ಒಂದು ಸಂಖ್ಯೆಯ 35% 28 ಆಗಿದ್ದರೆ ಆ ಸಂಖ್ಯೆ ಯಾವುದು ಅಂದ್ರೆ ಒಂದು ಯಾವುದೋ ಒಂದು ಸಂಖ್ಯೆ ಅದ. ಸೊ ಆ ಸಂಖ್ಯೆದ್ದು 35% ಈಕ್ವಲ್ ಎಷ್ಟು ಐತಪ್ಪ ಅಂತಂದ್ರೆ 28 ಅದ. ಅಂದ್ರೆ ಯಾವುದೋ ಒಂದು ಸಂಖ್ಯೆ ಅದ, ಯಾವುದೋ ಸಂಖ್ಯೆ ಅಂದ್ರೆ ನಾನು ಏನಂತೀನಿ ಎಕ್ಸ್ ಅಂತ ಅನ್ಕೋಣ. ಎಕ್ಸ್ 35% ಎಕ್ಸ್ ಏನಾಗೈತಪ್ಪ ಅಂದ್ರೆ 35% ಏನಾಗೈತಪ್ಪ ಅಂತಂದ್ರೆ ಈಕ್ವಲ್ ಟು 28 ಆಗೈತೆ. ಸರಿ, ಇದು ಹಿಂಗಂದ್ರೆ ಏನಪ್ಪಾ ಅಂದ್ರೆ ಒಂದು ಯಾವುದೋ ಒಂದು ನಂಬರ್, ಆ ನಂಬರ್ ಸಂಖ್ಯೆ 35% ತೆಗೆದಾಗ ಎಷ್ಟಾಗುತ್ತಂದ್ರೆ 28 ಆಗುತ್ತೆ ಅಂದಂಗೆ. ಸೊ 35% ಅಂದ್ರೆ ಹೆಂಗೆ ಬರ್ಬೋದು, ಪರ್ಸೆಂಟೇಜ್ ಅಂದ್ರೆ 100 ಅಂದಂಗೆ. ಹೌದಾ, 100 ಅಲ್ಲ, 100ಕ್ಕೆ 35 ಎಷ್ಟು, ಯಾವ ಸಂಖ್ಯೆ ಎಕ್ಸ್ ಏನಾಗುತ್ತಪ್ಪ ಅಂದ್ರೆ 28. ಸೊ ಇದನ್ನ ಹೆಂಗೆ ಮಾಡ್ಬೇಕಪ್ಪ ಅಂದ್ರೆ ಈ 100ನ್ನ ಈ ಕಡೆ ಕಳಿಸ್ಬೇಕು. ಸೊ 100ನ್ನ ಈ ಕಡೆ ಕಳಿಸಿ ನಮ್ಗೆ ಎಕ್ಸ್ ಬೇಕಾಗೈತಿ. ಎಕ್ಸ್ ಅಂದ್ರೆ ಏನು, ಆ ಸಂಖ್ಯೆ ಅಂದಂಗೆ 28. 100ನ್ನ ಈ ಕಡೆ ಬಂತು, 35 ಕೆಳಗಡೆ ಬರುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಏನಾಗುತ್ತಾ 5 ಏಳಲೆ 5 20, 7 1, 7 4, 28, 4 2 8, 0 0 ಅಂದ್ರೆ 80 ಆಯ್ತು. ಸೊ ಅಂದ್ರೆ ಆ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 80 ಅಂದಂಗೆ. 80 ಅಂದ್ರೆ ಯಾವ್ದು ಆಪ್ಷನ್ ಏನದ, 4 ಅದ. ಸೊ ಹಂಗಂದ್ರೆ ಆಪ್ಷನ್ ಏನಾಗುತ್ತೆ, 4 ಇಸ್ ಅವರ್ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ, ತಿಳಿತು ಅಂದ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಟ್ರೂ ಸ್ಟೇಟ್ಮೆಂಟ್ ಅಮಾಂಗ್ ದ ದೀಸ್ ಸ್ಟೇಟ್ಮೆಂಟ್ ಗಿವನ್ ಸ್ಟೇಟ್ಮೆಂಟ್ ಅಂತಂದ್ರೆ ಇದನ್ನ ಕೆಳಗೆ ನೀಡಲಾದ ಹೇಳಿಕೆಗಳಲ್ಲಿ ನಿಜವಾದ ಹೇಳಿಕೆ ಯಾವುದು ಅಂತ ಕೇಳ್ಯಾರ. ನೀವು ಬಹುಪದೋಕ್ತಿಗಳ ಮೇಲೆ ಇದನ್ನು ಕ್ವಶನ್ ಕೇಳಿದ್ರ, ರೂಟ್ ಆಫ್ ಎಕ್ಸ್ ಪ್ಲಸ್ 3 ಬಹುಪದೋಕ್ತಿ. ಸೊ ಯಾವಾಗಲೂ ರೂಟ್ ಬಂತು ಅಥವಾ ಈ ಥರ ಘಾತಾಂಕ ಏನಾದರೂ ಮೈನಸ್ ಅಥವಾ ರೂಟ್ ಹಿಂಗೆ ಬಂತಂದ್ರೆ ಬಹುಪದೋಕ್ತಿ ಆಗಂಗಿಲ್ಲ. ಸೊ ಹಂಗಂದ್ರೆ ಏನು, ಆಪ್ಷನ್ ಎ ತಪ್ಪು ಅನ್ನಂಗ. ಆಪ್ಷನ್ ಬಿ ಏನದ, ಎರಡು ಒಂದು ಸ್ಥಿರ ಬಹುಪದೋಕ್ತಿ. ಸೊ ಎರಡು ಒಂದು ಸ್ಥಿರ ಬಹುಪದೋಕ್ತಿ ಹೌದು. ಏನಾದ್ರು ಒಂದು ಬೀಜಗಣಿತದಲ್ಲಿ ಬಹುಪದೋಕ್ತಿ ಬಂದಂದ್ರೆ ಇಂಥ ಏನಾರ ನಂಬರ್ ಇತ್ತಂದ್ರೆ ಅದು ಸ್ಥಿರ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಅಂದ್ರೆ ಏನು, ಇದು ಆಪ್ಷನ್ 2 ಏನೋ ಸರಿ ಆಗುತ್ತೆ. ಗಣ ಬಹುಪದೋಕ್ತಿಯಲ್ಲಿ ಯಾವಾಗಲೂ ಕೇವಲ 2 ಸೊನ್ನೆಗಳನ್ನು ಹೊಂದಿರುತ್ತೆ. ಗಣ ಅಂದ್ರೆ ಏನ್ರಿ, 3 ಅಂದಂಗ. ಸೊ ಅಂದ್ರೆ 3 ಅಂದ್ರೆ ಯಾವಾಗಲೂ ಇದಲ್ಲ, ಈ ತರ ಇರ್ತೈತಿ. ಅಂದ್ರೆ 3 ಸೊನ್ನೆಗಳು ಇರ್ತಾವೆ, ಇಲ್ಲಿ 2 ಇರಂಗಿಲ್ಲ, ಹಿಂಗಾಗಿದ್ದು ತಪ್ಪು. ಇಲ್ಲಿ ಶೂನ್ಯ ಬಹುಪದೋಕ್ತಿ ಮಹತ್ತಮ ಘಾತ ಏನಾಗುತ್ತೆ ಅಂದ್ರೆ 1 ಅಂದ್ರೆ, ಶೂನ್ಯ ಅಂದ್ರೆ 0, ಅದ್ರ ಮಹತ್ತಮ ಘಾತ 1 ಆಗಿರಂಗಿಲ್ಲ, ಅದು ಕೆಲವು ಮೈನಸ್ ಆಗಿರ್ತೈತಿ, ಕೆಲವು 0 ಆಗಿರ್ತೈತಿ. ಸೊ ಹಿಂಗಾಗಿ ಈ ಆಪ್ಷನ್ ತಪ್ಪು. ಸೊ ಹಂಗಂದ್ರೆ ಇಲ್ಲಿ ಏನಂದ್ರೆ ಆಪ್ಷನ್ ಸೆಕೆಂಡ್ ಏನಪ್ಪ ಅಂದ್ರೆ ಸರಿ ಅಂತ ಉತ್ತರ. ನಿಮ್ಮ ಬಹುಪದೋಕ್ತಿಗಳು ಪಾಠದಾಗ ಇರೋದು. ನೆಕ್ಸ್ಟ್ ನೋಡ್ರಿ, ಇದು ಜಾಮೆಟ್ರಿ ಮೇಲೆ ಇದೊಂದು ಚಿತ್ರ ಕೊಟ್ಟರ. ಈ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಡಿ ರೇಖೆಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ನೋಡ್ರಿ, ಇನ್ ದ ಫಿಗರ್ ಎ ಬಿ ಅಂಡ್ ಸಿ ಡಿ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಆಫ್ ಓ. ಅಂದ್ರೆ ಇಲ್ಲೊಂದು ಎ ಬಿ ಲೈನು ಮತ್ತು ಸಿ ಡಿ ಲೈನು ಈ ಓದಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ಅಂದಂಗೆ. OE is the angular bisector of the DOB ಮತ್ತು AOD equal to 80. ಅಂದ್ರೆ ಏನಪ್ಪ ಅಂದ್ರೆ DOB ಮತ್ತು ಕೋಣಾರ್ಧಕವಾಗಿದೆ. ಇಲ್ಲ ಈ ಡಿ ಇದೆ ನೋಡ್ರಿ, DOE ಮತ್ತೆ BOE ಅನ್ನೋದು ಅರ್ಧ ಅರ್ಧ. ಕೋಣಾರ್ಧಕ ಅಂದ್ರೆ ಏನು, ಎರಡು ಸಮ ಇದಾವ, ಇದು ಸಮ ಐತಂದಂಗ, ಕೋಣಾರ್ಧಕ ಅರ್ಧ ಅರ್ಧ ಆಗ್ಯಾವ ಅಂದಂಗ. ಸೊ AOD 80 ಕೊಟ್ಟಾರ, 80 ಆದರೆ DOE ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಶೃಂಗಾಭಿಮುಖ ಕೋಣಗಳನ್ನ ನಾವೆಲ್ಲ ಕಲ್ತೇವೆ. ಶೃಂಗಾಭಿಮುಖ ಈ ತರ ಇತ್ತಂದ್ರೆ ಈ ಕೋಣಕ್ಕ ಈ ಕೋಣ ಸಮ ಇರ್ತದ, ಈ ಕೋಣಕ್ಕ ಈ ಕೋಣ ಸಮ ಇರುತ್ತೆ, ಕಲ್ತಿರ್ತೇವಲ್ಲ ಶೃಂಗಾಭಿಮುಖ ಕೋಣಗಳು. ಸೊ ಇದು 80 ಅಂದ್ರೆ ಇದು 80 ಇರ್ತೈತಿ, ಇದು 80 ಐತೆ ಅಂದ್ರೆ ಇದು 80 ಇರ್ತದ. ಸೊ ನಾವೇನ್ ಮಾಡ್ತೇವಿ, ಇದೊಂದು ಸರ್ಕಲ್ ಅಂತ ತಿಳ್ಕೊರಿ. ಈ ಸರ್ಕಲ್ ಇತ್ತಪ್ಪ ಅಂತಂದ್ರೆ ಟೋಟಲ್ ವೃತ್ತ ಎಷ್ಟು, 360. ಇಲ್ಲಿ ನೋಡಿ, ಇಲ್ಲಿ 80 ಆಯ್ತು, ಇಲ್ಲಿ 80 ಆಯ್ತು. ಸೊ 80 80 ಏಟಾಯ್ತು, 160. 360 160 ತೆಗಿಬೇಕು, ಎಷ್ಟು ಉಳಿತು, 200 ಉಳಿತು. ಸೊ 200 ಅಂತಂದ್ರೆ ಈ 200 ಈ ಕಡೆನೂ ಸಮ ಇರ್ತದೆ, ಈ ಕಡೆ ಸಮ ಇರುತ್ತೆ. ಸೊ 200 ಅಂದ್ರೆ ಈ ಕಡೆ 100, ಈ ಕಡೆ 100, ಈ ಕಡೆ 100, ಈ ಕಡೆ 100 ಆಯ್ತು. ಬಟ್ ಇದ್ರಾಗ ಏನಾಗ್ಯದ, ಅರ್ಧ ಹೋಗೈತಿ. ಸೊ ಇದು 100 ಆಯ್ತು, ಇದು 100 ಆಯ್ತು. ಇದ್ರ ಅರ್ಧ ಅಂದ್ರೆ ಈ 60 ಇವೆರಡು ಅರ್ಧ ಅಂತ ಹೇಳ್ಯಾರ, ಕೋಣಾರ್ಧ ಆಗಿ ಅಂತ ಹೇಳ್ಯಾರ. ಕೋಣಾರ್ಧ ಅಂದ್ರೆ ಇದು 50 ಆಯ್ತು, ಇದು 50 ಆಯ್ತು. ಸೊ ನಮ್ಗೆ ಏನು ಕೇಳ್ಯಾರ, DOE. ಸೊ ಇದು ಎಷ್ಟಾಗುತ್ತೆ ಅಂದ್ರೆ 50. ಉತ್ತರ ಏನಾಗುತ್ತೆ, ಉತ್ತರ 50. ಆಪ್ಷನ್ ಸಿ ಏನಾಗುತ್ತೆ, ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಏನದ, ದ 3 angles of quadrilateral are 98, 60 to 84. ದ ಫೋರ್ತ್ ಆಂಗಲ್ ಈಸ್ ಅಂದ್ರೆ ಒಂದು ಚತುರ್ಭುಜದ 3 ಕೋನಗಳು 98, 62, 84. ಅಂದ್ರೆ 4ನೇ ಕೋನ ಯಾವುದು ಅಂತ ಕೇಳ್ಯಾರ. ಚತುರ್ಭುಜ ಅಂದ್ರೆ ಈ ತರ ಇರ್ತೈತಿ.
ಅಥವಾ ಇದು ಎಕ್ಸಾಕ್ಟ್ ಆಗಿ ಆಯ್ತು, ಎಕ್ಸಾಕ್ಟ್ ಆಗಿ ಆಯ್ತಾಯ್ತು ಆಯ್ತಲ್ಲ ಚತುರ್ಭುಜ ಅಂದ್ರೆ ಸ್ವಲ್ಪ ಈ ಥರ ಇರುತ್ತೆ ಅನ್ಕೊಡ್ರಿ. ತ್ರಿಭುಜ 4 ಇರಬೇಕು, 4 ಭಾಗಗಳು ಇರಬೇಕು. ಅನ್ಕೊಡ್ರಿ. ಇದೇನೋ ಒಂದು 98 ಅದ, ಒಂದು 62 ಅದ, ಒಂದು 84 ಅದ. ಸೊ 4ನೇದು ಎಷ್ಟು ಅಂತ ಕೊಯ್ಯಾರ. ಸೊ ನಾವೇನು ಕೇಳಿದ್ವಿ, ಚತುರ್ಭುಜದ ಒಟ್ಟು ಕೋನಗಳ ಮೊತ್ತ ಎಷ್ಟು? 360 ಒಳಗಡೆ ಇವ್ರನ್ನ ಕಳೆದೇವು ಅಂದ್ರೆ 4ನೇ ಕೋನ ಸಿಗುತ್ತೆ ನಮ್ಗೆ. ಸೊ ಇವ್ರನ್ನ ಇವು ಎಷ್ಟಾಯ್ತು ನೋಡ್ರಿ, 98. ಫಸ್ಟ್ ಕೂಡಿಸ್ಕೊಂಡ್ಬಿಡ್ರಿ, 98 62 ಏಟಾಯ್ತು ಇದು 100 ಆಯಿತು. 100 ಅಂದರೆ 160 ಆಯಿತು. 160 ಆಯಿತು. 84 ಅಂದ್ರೆ 4 14 244 ಆಯಿತು. ಅಂದ್ರೆ 300 244 ಆದ್ರೆ ಏಟಾಯ್ತು? 10ರಾಗ 4 ಹೋದ್ರೆ 6, 6ರಾಗ 5 ಹೋದ್ರೆ 1, ಇಲ್ಲಿ 200 ಐತಲ್ಲ, 116. ಸೊ 116 ಅಂತೇಳಿ ಇವರು ಆಪ್ಷನ್ ಏನು ಕೊಟ್ರ? 110 ಕೊಟ್ಟಿಲ್ಲ. ಏನು ಕೊಟ್ರಿ ಇವರು? ಲಘು ಕೋನ, ವಿಶಾಲ ಕೋನ, ಲಂಬ ಕೋನ, ಸರಳ ಕೋನ ಕೊಟ್ರ. ಇಲ್ಲಿ ನೋಡ್ರಿ, ಲಘು ಕೋನ ಅಂತಂದ್ರೆ 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ವಿಶಾಲ ಕೋನ ಅಂದ್ರೆ 90 ಡಿಗ್ರಿಗಿಂತ ಹೆಚ್ಚು. ಲಂಬ ಕೋನ ಅಂದ್ರೆ 90 ಡಿಗ್ರಿಗೆ ಸಮ. ಸರಳ ಕೋನ ಅಂತಂದ್ರೆ 180 ಡಿಗ್ರಿ. ಇಲ್ಲಿ ನಮ್ದು ನೋಡಿ 116 ಐತೆ. 116 ಅಂದ್ರೆ ಏನು? 90ಗಿಂತ ಕಡಿಮೆ ಇಲ್ಲ, 90ಗಿಂತ ಹೆಚ್ಚದ. 90ಗಿಂತ ಹೆಚ್ಚು ಅಂತಂದ್ರೆ ಯಾವುದು? ವಿಶಾಲ ಕೋನ. ಆಪ್ಷನ್ ಬಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಗಿವನ್ -4 ಘಾತಾಂಕ m+3 ಇಂಟು -4 ಘಾತಾಂಕ m+1 = -4 ಘಾತ 6. ಇದರ ಇಲ್ಲಿ m ನ ವ್ಯಾಲ್ಯೂ ಎಷ್ಟು? ದ ವ್ಯಾಲ್ಯೂ ಆಫ್ m ಈಸ್ ಅಂದ್ರೆ m ನ ಬೆಲೆ ಎಷ್ಟು ಕಂಡುಹಿಡಿ ಅಂತ ಕೇಳ್ಯಾರ. ಸೊ ಇಲ್ಲಿ ನೋಡ್ರಿ, ನಮ್ಮ ಘಾತಾಂಕಗಳ ಬಗ್ಗೆ ನಾವು ಕಲ್ತೇವೆ. ಇಂಥ ಸಿಂಪಲ್ ಇರೋದು ಘಾತಾಂಕಗಳು ಏನಂದ್ರೆ a⁻m ಇಂಟು a⁻n = a⁻m+n ಅಂತ ನಾವು ಕಲ್ತಿದ್ದೇವೆ. ಸೊ ಇಲ್ಲಿ ನೋಡ್ರಿ, ಘಾತಗಳು ಆಧಾರಗಳು ಸಮ ಅಂದ್ರೆ ಘಾತಗಳು ಬೇರೆ ಬೇರೆ ಇದ್ರೂ ಗುಣಾಕಾರ ಮಾಡ್ಬೇಕಾರ ಕೂಡಿಸ್ಬೇಕಂತ ಹೇಳಿ ಕಲ್ತೇವೆ. ಇಲ್ಲಿ ನಮ್ಗೆ -4 ಇಲ್ಲಿ -4 ಇಲ್ಲಿ -4. ಸೊ ಹಂಗಂದ್ರೆ ಏನಪ್ಪ ಅಂದ್ರೆ ಆಧಾರಗಳು ಸಮ ಅದಾವ. ಸೊ ಇಲ್ಲಿ ನಮ್ಗೆ ಏನೋ ಜಸ್ಟ್ ಕೂಡಿಸ್ಬೋದು, ಕೂಡಿಸಿದ್ರೆ ಆನ್ಸರ್ ಸಿಕ್ ಬರಬೇಕು. ಹಂಗಂದ್ರೆ ಏನಪ್ಪ ಅಂದ್ರೆ m+3 + m+1 = 6 ಆಗ್ಬೇಕು ನಮ್ಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ m ಅದಾವ. ಸೊ 2m ಆಯ್ತು, ಇಲ್ಲಿ 3 ಅದ, ಇಲ್ಲಿ +1 ಅದ, 4 ಆಯ್ತು, = 6. m = ಈ 4 ಆ ಕಡೆ ಹೋದ್ರೆ ಮೈನಸ್ ಆಗುತ್ತಾ, 6 - 4 2. m = 6 - 4 ಅಂದ್ರೆ 2 ಆಯ್ತು, 2 ಈ ಕಡೆ ಅಂದ್ರೆ 2 ಆಗುತ್ತಾ. ಸೊ 2 1 ಸೊ 1 ಆಯ್ತು. ಸೊ m = ಎಷ್ಟಾಯ್ತು? 1 ಆಯ್ತು. ಸೊ 1 ಆಪ್ಷನ್ ಏನದ? ಎ ಅದ. 1ನೇ ಆಪ್ಷನ್ ಅದ. ಸರಿಯಾದಂತ ಉತ್ತರ 1 ಅನ್ನ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. The area of circle is 49.5 square unit. The area of the quadrant is ಅಂದಂಗ. ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ವೃತ್ತದ ವಿಸ್ತೀರ್ಣ 49 ಚದರ ಮೀಟರ್ ಅದಾವು. ಹಾಗಾದ್ರೆ 4 ಅಂದ್ರೆ ಒಂದು ವೃತ್ತ ಅದ. ಈ ವೃತ್ತದ ಟೋಟಲ್ ವಿಸ್ತೀರ್ಣ ಎಷ್ಟೈತಪ್ಪ ಅಂದ್ರೆ 49 ಅದ, 5 ಮೀಟರ್ ಸ್ಕ್ವೇರ್ ಅದ. ಸೊ ಇದ್ರ 4 ಅಂಶ ಅಂದ್ರೆ ಇಷ್ಟಿದು ಭಾಗ ಮಾಡಿದಾಗ ಈ ಭಾಗದ ಎಷ್ಟು ಆಗುತ್ತಲ್ಲ ಇದ್ರ ವಿಸ್ತೀರ್ಣ ಕೇಳ್ಯಾರ ಅವರು. ಸೊ ಇದ್ರ ವಿಸ್ತೀರ್ಣ ಎಷ್ಟಾಗಿರ್ತದ? ಬೈ 4. ಇದಕ್ಕೆ 4 ಮಾಡಿಬಿಟ್ರೆ ಮುಗೀತು. ಸೊ 4 ಅಂದ್ರೆ ಎಷ್ಟಿದೆ? ಇಲ್ಲ ನೋಡ್ರಿ, ಆಪ್ಷನ್ ಎ ಸರಿಯಾದಂತ ಉತ್ತರ. ಸಿಂಪಲ್. ಫುಲ್ ಇದ್ದು 49 ಮೀಟರ್ ಸ್ಕ್ವೇರ್ ಅದ. ಸೊ ನಮ್ಗೆ ಇದ್ರ 4 ವೃತ್ತಾಂಶ ಅಂದ್ರೆ 4 ಭಾಗ ಮಾಡಿದಾಗ ಒಂದು ಅಂಶದ ಎಷ್ಟಪ್ಪ ಅಂತಂದ್ರೆ ಇದ್ರ ಬೈ 4 ಮಾಡಿಬಿಟ್ರೆ ಮುಗೀತು. ಸೊ /4 ಅಂದಾಗ ಉತ್ತರ ಯಾವುದು? ಆಪ್ಷನ್ 1 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಎವರೇಜ್ ಆಫ್ ಗ್ರೂಪ್ ಆಫ್ ನಂಬರ್ಸ್ 1 4 10 p 16 is 9. ದ ವ್ಯಾಲ್ಯೂ ಆಫ್ p ಈಸ್ ಅಂದ್ರೆ ಏನು ಮಾಡ್ರ, ಒಂದು ಗ್ರೂಪ್ ಕೊಟ್ರ 1 4 10 ಮತ್ತು p ಮತ್ತು 16 ಸಂಖ್ಯೆಗಳ ಗುಂಪಿನ ಸರಾಸರಿ ಎಷ್ಟಿದೆ? 9 ಆಗೈತೆ. ಹಾಗಾದ್ರೆ p ನ ಬೆಲೆ ಸರಾಸರಿ ಅಂದ್ರೆ ನಮ್ದು ಸರಾಸರಿ ಅಂತಂದ್ರೆ ಏನು ಸೂತ್ರ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ನಂಬರ್ ಆಫ್ ಗ್ರೂಪ್ ಆಫ್ ನಂಬರ್ಸ್. ನೋಡ್ರಿ, ಮೊತ್ತ
ಮತ್ತು ದೊಡ್ಡ ಸಂಖ್ಯೆ ಅಂದಂಗೆ ಎಷ್ಟು ಸಂಖ್ಯೆ ಅದಾವ ಅಷ್ಟು ನಂಬರ್ ಆಫ್ ಸಂಖ್ಯೆಗಳು ನೋಡ್ರಿ. ಮತ್ತೆ ಎಷ್ಟದ ಸರಾಸರಿ ಎಷ್ಟು ನಮ್ಮದು 9 ಅದ. ಮತ್ತೆ ಎಷ್ಟದ 4 1 5 5 1 15 15 1 16 15 30 31 ಆಯಿತು. 31 ಫಿ ನೋಡಿ ಎಷ್ಟು ಅದಾವು 1 2 3 4 5 5 ಅದಾವ. ಈಗ ಏನು ಮಾಡ್ಬೇಕು ನಾವು ಇದು ಈ ಕಡೆ ಹಾಕಬೇಕು. ಸೊ 9 ಇಲ್ಲಿ ಎಷ್ಟಾಯಿತು 45 ಇದು 45 ಇಸ್ ಈಕ್ವಲ್ ಟು 31 ಫಿ ಆಯಿತು. ಸೊ ಪಿ ಏನಾಗದ ಈ ಕಡೆ ಇಟ್ಟು ಈ 31 ಈ ಕಡೆ ತಂದೇವು ಅಂತಂದ್ರೆ 45 ಮೈನಸ್ 31 ಅಂತಂದ್ರೆ ಈ ಕಡೆ ಒಂದು 9 ಆ ಕಡೆ ಒಂದು 5 ಏಟಾಯಿತು 14 ಆಯಿತು. ಸೊ ಫಿ ಈಕ್ವಲ್ ಟು ಏಟಾಯಿತು 14. ಆಪ್ಷನ್ ಏನಪ್ಪ ಅಂತಂದ್ರೆ 2 ಸರಿಯಾದ ಉತ್ತರ ಯಾವುದು? ಎರಡನೇ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. The product of two numbers is 28 minus 28 divided by 27. If one of the number is minus 4 divided by 9, then the other number is. ನೋಡಿ ಎರಡು ಸಂಖ್ಯೆಗಳ ಗುಣಲಬ್ಧ ಮೈನಸ್ 28 ಬಾರ್ 27. ಒಂದು ಸಂಖ್ಯೆಯು ಮೈನಸ್ 44 ಬಾರ್ 9 ಆಗಿದ್ರೆ ಇನ್ನೊಂದು ಸಂಖ್ಯೆ ಅಂದ್ರೆ ಇಲ್ಲಿ ನೋಡಿ ಇನ್ನೊಂದು ಟ್ರಿಕ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಸಂಖ್ಯೆ ಒಳಗೂ ಮೈನಸ್ ಅದ, ಇನ್ನೊಂದು ಸಂಖ್ಯೆ ಒಳಗೂ ಇಲ್ಲಿ ಗುಣಲಬ್ಧಗೂ ಮೈನಸ್ ಅದ. ಸೊ ಹಂಗಂದ್ರೆ ನಮ್ಮ ಉತ್ತರ ಯಾವಾಗಲೂ ಪ್ಲಸ್ ಒಳಗೆ ಬರಬೇಕು. ಸೊ ಯಾಕಂತಂದ್ರೆ ಮೈನಸ್ ಇಂಟು ಅದೇನಂದ್ರೆ ಮೈನಸ್ ಇತ್ತಂದ್ರೆ ಇದು ಪ್ಲಸ್ ಹಾಕಿತ್ತು. ಸೊ ಇಲ್ಲಿ ಮೈನಸ್ ಕೊಟ್ಟಿರೋದ್ರಿಂದ ಇದು ಪ್ಲಸ್ಸೇ ಇರಬೇಕು. ಅಂದ್ರೆ ಆಪ್ಷನ್ ಬಿ ಅಲ್ಲ, ಆಪ್ಷನ್ 4ನೂ ಅಲ್ಲ. ಸೊ 3 ಇರಬೇಕು ಒಂದು, ಇಲ್ಲ ಇದು ಆಪ್ಷನ್ 1 ಇರಬೇಕು ಒಂದು. ಈಗ ನೋಡೋಣ. ಈಗ ಒಂದು ಅಂಕಿ ಮೈನಸ್ 4/9 ಅದ, ಇನ್ನೊಂದು ಅಂಕಿ ಯಾವ್ದು ಗೊತ್ತಿಲ್ಲ. ಉತ್ತರ ಎಷ್ಟು ಬರಬೇಕಪ್ಪ ಅಂತಂದ್ರೆ ಮೈನಸ್ 28 ಡಿವೈಡ್ ಬೈ 27 ಬರಬೇಕಾಗಿದೆ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ಮೈನಸ್ 28/27. ಈಗ ಈ 9 ಈ ಕಡೆ ಹೋಗೋಣ, ಗುಣಾಕಾರ ಮಾಡಲಿಲ್ಲ ಏನಾಗುತ್ತೆ ಭಾಗಾಕಾರ ಆಗುತ್ತೆ. ಸೊ ಏನಾಗುತ್ತೆ 4 1 4 7 28. ಸೊ ಈ ಪ್ಲಸ್ ಮೈನಸ್ ಮೈನಸ್ ಆಯಿತು, ಪ್ಲಸ್ ಆಯಿತು. 9 1 9 3 ಏನು ಉಳಿತು? ಸೊ 7/3 ಉಳಿತು. ಸೊ 7/3 ಯಾವ್ದು? ಆಪ್ಷನ್ ಎ ಅದ ಸರಿಯಾದಂಥ ಆಪ್ಷನ್ 1 ಅದ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ. ದ ವ್ಯಾಲ್ಯೂ ಆಫ್ the cone when its base area is 49.5 cm square, the height is 12 cm is. ಅಂದ್ರೆ ಒಂದು ಶಂಕುವಿನ ಪಾದದ ವಿಸ್ತೀರ್ಣ, ಒಂದು ಶಂಕು ಇರ್ತೈತಿ. ಒಂದು ಶಂಕು ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಈ ಥರ ಇರ್ತೈತಿ ಒಂದು ಶಂಕು ಅಂತೇನೋ. ಅದಕ್ಕೆ ಶಂಕುವಿನ ಪಾದದ ವಿಸ್ತೀರ್ಣ ಏನಪ್ಪ ಅಂದ್ರೆ 49.5 cm ಸ್ಕ್ವೇರ್ ಮತ್ತು ಎತ್ತರ 12 ಸೆಂಟಿಮೀಟರ್. ಇದು ಎತ್ತರ ಏನೈತಪ್ಪ ಅಂತಂದ್ರೆ 12 ಸೆಂಟಿಮೀಟರ್ ಅದು. ಆದ್ರೆ ಗಣಫಲ ಎಷ್ಟು ಅಂದ್ರೆ ಈಗ ನೋಡ್ರು ವಿಸ್ತೀರ್ಣ ಕೊಟ್ರೆ ನಮ್ದು ಏನಪ್ಪ ಅಂದ್ರೆ ಗಣಫಲ ಅಥವಾ ಕ್ಯೂಬುದ್ ನಮ್ದು ಏನಪ್ಪ ಅಂದ್ರೆ ವಾಲ್ಯೂಮ್ ಎಷ್ಟು, ವಾಲ್ಯೂಮ್ದು ಏನದ ಅಂತಂದ್ರೆ ಫಾರ್ಮುಲಾ ಏನಂದ್ರೆ ಶಂಕುದ್ದು 1/3 5 r² h. ಇದು ಶಂಕುವಿನ ವಾಲ್ಯೂಮ್ ಅಂದ್ರೆ ಗಣಫಲ ವಿಸ್ತೀರ್ಣ ಸೂತ್ರ 1/3. ಇದು ಅಂದ್ರೆ ವಿಸ್ತೀರ್ಣ ಕೊಟ್ರೆ ಪಾದದ ವಿಸ್ತೀರ್ಣ ಕೊಟ್ರೆ. ಸೊ ಪಾದದ ವಿಸ್ತೀರ್ಣ ಎಷ್ಟಿದೆ 49.5 ಇದೆ. ಸೊ 49.5 ಎಚ್ ಎಷ್ಟು ಕೊಟ್ರ 12 ಕೊಟ್ರ. ಈಗ ನೋಡು 3 1 3 4 12. ಸೊ ಇವಾಗ ಏನು ಮಾಡೋಣ ನಾವು 49 × 4 49 × 4 4 ಮತ್ತಲೆ 36 4 16 16 3 19 196 5 ಅಂದಂಗೆ. ಸೊ 196 5 ಇದ್ರೆ ಇಲ್ಲಿದೆ 196 5 ಕೊಟ್ಟಿಲ್ಲ ವೆರಿಯೇಷನ್ ಕೊಟ್ರೆ, ಬಟ್ ನಮ್ದು ಇಲ್ಲಿ 5 ಅದ. ಸೊ 5 ಅದ. ಸೊ ಒಂದು ಆಪ್ಷನ್ 4 ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಏನಂತಂದ್ರೆ the three numbers are in the ratio of the three numbers are in the ratio 1:2:3 and the sum of their square is only the sum of their square is equal to 896, then the numbers are ಅಂದ್ರೆ ಮೂರು ಸಂಖ್ಯೆಗಳು 1:2:3 ಅನುಪಾತದಲ್ಲಿವೆ ಮತ್ತು ಅವುಗಳ ವರ್ಗಗಳ ಮೊತ್ತವು 896ಕ್ಕೆ ಸಮನಾಗಿದೆ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂದ್ರೆ 3 ಅಂಕಿಗಳು ಕೊಟ್ರೆ ಆ ಅನುಪಾತ ಎಷ್ಟದ ಅಂದ್ರೆ 1:2:3 ಅದ. ಅವ್ರನ್ನ ಏನಾದ್ರು ಸ್ಕ್ವೇರ್ ಮಾಡಿದೆ ಅಂತಂದ್ರೆ ಉತ್ತರ ಏನು ಬರ್ಬೇಕಂತಂದ್ರೆ 896 ಬರಬೇಕು. ಸೊ ಹೆಂಗದ 3 ಸ್ಕ್ವೇರ್ ಅಂದ್ರೆ ನಾವು ಒಂದೇ ಆಪ್ಷನ್ಸ್ ಥ್ರೂ ಹೋಗೋಣ. ಸೊ ಒಂದೇ ಆಪ್ಷನ್ ನೋಡ್ರಿ, ಇದು 8 1 8 2 8 3 24. ಸೊ 1:2:3 ರೇಷಿಯೋದಲ್ಲಿ ಇದಾವೆ. ಸೊ ಚೆಕ್ ಮಾಡೋಣ. ಈಗ ಸ್ಕ್ವೇರ್ ನೋಡಿ 8 ಸ್ಕ್ವೇರ್ ಎಷ್ಟು ರೀ 8 64, 16 256, 24 ಸ್ಕ್ವೇರ್ ಎಷ್ಟು ರೀ 2 4 4 16 4 8 8 2 16 ಎಷ್ಟಾಯ್ತು 576.
576. ಇದು ಹೆಂಗೆ ಮಾಡಿದೆ ಅಂತಲ್ಲ ಆಮೇಲೆ ಹೇಳ್ತೀನಿ ನಿಮ್ಗೆ. 6 10 10 16 ನೋಡ್ರಿ, ಬಿಡಿ ಸಂಖ್ಯೆ 6 ಬಂತು, ಇಲ್ಲಿನೂ 6 ಇದೆ ಅಂದ್ರೆ ನೆಕ್ಸ್ಟ್ ಮುಂದೆ ಕಂಟಿನ್ಯೂ ಆಗಬೇಕಿಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಇಲ್ಲ 6 5 11 11 1 7 18 18 19 ನೋಡ್ರಿ, ಇಲ್ಲಿ 9 ಬಂತು, ಇಲ್ಲಿ 9 ನೆಕ್ಸ್ಟ್ ಹೋಗ್ಬೇಕಿಲ್ಲ ಅಂದ್ರೆ ಹೋಗಬಾರ್ದು. 5 7 7 1 8 896. ಸೊ ಆಪ್ಷನ್ ಏನಪ್ಪ ಅಂದ್ರೆ ಎ ಸರಿಯಾದ ಅಂತ ತಗೋತಾರೆ. ಸೊ ಈಗ ಚೆಕ್ ಮಾಡಬೇಕು, ಒಂದನೇದಕ್ಕೆ ಬಂದು ಒಂದನೇದಕ್ಕೆ ಬಿಡಬೇಕು, ಒಂದೇಳಿ ಬರಲಿಕ್ಕಪ್ಪ ಅಂದ್ರೆ ನೆಕ್ಸ್ಟ್ 9 ಚೆಕ್ ಮಾಡ್ಕೋಬೇಕು, ಆಮೇಲೆ ಈ ಸ್ಕ್ವೇರ್ ಮಾಡ್ಕೇಸಿ ಮತ್ತೆ ನೋಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಆಲ್ರೆಡಿ 896 ಅಂದ್ರೆ ಸೊ ಈ ಇವ್ರದ್ದು ಏನಾದ್ರು ಸ್ಕ್ವೇರ್ ಮಾಡೋದು ಸಿಕ್ಕಾಬಿಟ್ಟು ದೊಡ್ಡ ಬರ್ತದೆ. ಹಾಗಾಗಿ ನಾವು ಇವ್ರನ್ನ ಇಲ್ಲಿ ನೋಡ್ಬೇಕು, ಇಲ್ಲಿ ನೋಡಿದ್ರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಇದ್ರಲ್ಲಿ 22,000 ಚಿಲ್ಲರೆ ಬರ್ತದೆ, ಇಲ್ಲಿ 2 4 400 ಚಿಲ್ಲರೆ ಬಂತು. 400 ಇದು ಎಷ್ಟು ಬರುತ್ತೆ, 200 ಚಿಲ್ಲರೆ ಅಂದ್ರೆ ಇದು ಭಾಳ 4,000 ಚಿಲ್ಲರೆ ಬರ್ತೈತಿ. ಸೊ ಹಿಂಗೆ ಗೊತ್ತಾಗಿ ನೋಡ್ಬೇಕು ನಾವು, ಚಿಕ್ಕ ಸಂಖ್ಯೆನೇ ಇರ್ತದೆ. ಸೊ ಇದನ್ನು ಕಾಮನ್ ಸೆನ್ಸ್ ಮೇಲೂ ಸಹ ನಾವು ಹಾಕ್ಬೋದು. ಸೊ ಆಪ್ಷನ್ ಎ ಏನವ ಸರಿ ಅಂತ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಒರಿಜಿನ್ ಆ್ಯಂಡ್ ಫೈಂಡ್ ಮೈನಸ್ ಎ ಮತ್ತು ಎ ಇದರ ವ್ಯಾಲ್ಯೂ ಅಂದ್ರೆ ಮೂಲ ಬಿಂದು ಮತ್ತು ಒಂದು ಬಿಂದು ಮೈನಸ್ ಎ ಇದೆ, ಇವುಗಳ ನಡುವಿನ ದೂರ ಎಷ್ಟು ಅಂದ್ರೆ. ಸೊ ಇದು ಏನಪ್ಪ ಅಂದ್ರೆ ಗ್ರಾಫ್ ಮೇಲೆ ಲೆಕ್ಕ ಇದೆ. ಸೊ ಗ್ರಾಫ್ ಹಿಂಗದ ಅಂತ ತಿಳ್ಕೊರಿ, ಇಲ್ಲಿ 0 ಇರ್ತೈತಿ, ಇಲ್ಲಿ +1 +2 +3 ಹಿಂಗಿರುತ್ತೆ, ಇಲ್ಲಿ ಮೈನಸ್, ಇಲ್ಲಿ +1 +2 +3 ಇರ್ತೈತಿ, ಈ ಥರ ಇರುತ್ತೆ. ಇಲ್ಲಿ -1 -2 -3 ಇರ್ತೈತಿ, ಇಲ್ಲಿ -1 -2 -3 ಇರ್ತೈತಿ. ಸೊ ಇದು x ಅಕ್ಷ ಅಂತೇವಿ, ಇದು y ಅಕ್ಷ ಅಂತೇವಿ. ಸೊ ಒಂದೇದು ಯಾವಾಗಲೂ x ಅಕ್ಷದಲ್ಲಿ ಇರ್ತೈತಿ. ಸೊ ಮೈನಸ್ ಎ ಅಂತದ. ಸೊ ಅಂದ್ರೆ ನಾವು ಇಲ್ಲಿ ಮೈನಸ್ ಎ ಬರೋಣ, ಇಲ್ಲಿ ಬರೋಣ ತಗೊಂಡು ಇದು ಎ ಯೂನಿಟ್ ಅಂತ ಅನ್ಕೊಡ್ತೀನಿ. ಸೊ ಮೈನಸ್ ಇಲ್ಲಿ ಬರುತ್ತೆ. ಸೊ ಪ್ಲಸ್ ಎ ಅಂದ್ರೆ ಪ್ಲಸ್ ಈ ಪಾಯಿಂಟು ಇಲ್ಲಿ -1 ಒಂದಿದೆ, ಈ ಪಾಯಿಂಟ್ ಬಂದು ಕೊಡೋದಂಥದ್ದು ಯಾವುದು ಅಂತಂಗೆ. ಸೊ ಇದನ್ನು ಎ ಇರ್ತೈತಿ, ಇದನ್ನು ಎ ಅಂದ್ರೆ ಈ ಥರ ಇದ್ದಾಗ ಇದು ಮೈನಸ್ ಎ, ಇಲ್ಲಿ ಇದು ಪ್ಲಸ್ ಎ. ಸೊ ಇದ್ರ ಎರಡು ಕೂಡುತ್ತೆ, ಎಲ್ಲಾಯ್ತು ಈ ಬಿಂದು ಕೇಳೋರು. ಸೊ ಇದು ಒರಿಜಿನಿಂದ ಎಲ್ಲಿ ಎಷ್ಟು ದೂರ ಐತೆ ಅಂತ ಕೇಳ, ಈ ಪಾಯಿಂಟ್ ಎಷ್ಟು ಒರಿಜಿನ್ ಅಂದ್ರೆ. ಸೊ ಇಲ್ಲಿ ಎ ಅಂತಂದ್ರೆ ಇದು ಎ ಇದ್ದಾಗ ಇದು ಎ ಸಹ ಎ ಇರ್ತೈತಿ. ಸೊ ಮೈನಸ್ ಎ ಪ್ಲಸ್ ಎ ಆಯಿತು. ಸೊ ಇದು ಎಷ್ಟು ಅಂತ ಕೇಳ. ಸೊ ನಾವು ಇಲ್ಲಿ ಇದನ್ನ ಒಂದು ಇದ್ರ ಸೂತ್ರನಾಗೂ ಮಾಡ್ಬೋದು. ಎದ್ರ ಸೂತ್ರನಾಗಪ್ಪ ಅಂತಂದ್ರೆ ಈ ಗ್ರಾಫ್ ಮೇಲೆ ಸೂತ್ರ ಐತಲ್ಲ, ಆ ಸೂತ್ರನಾಗೂ ಮಾಡ್ಬೋದು, ಅಥವಾ ಏನೋ ಪೈಥಾಗರಸ್ ಥಿಯರಮ್ ಮೇಲೂ ಸಹ ಮಾಡ್ಬೋದು. ಪೈಥಾಗರಸ್ ಅಂದ್ರೆ ಇದು ವಿಕರ್ಣ ಅಂತ ಕರ್ನು. ವಿಕರ್ಣ ಅಂತ ಯಾವತ್ತಂದ್ರೆ ಇದು ಎರಡು ಲಂಬಕೋನ ಇರ್ತದೆ ಯಾವಾಗಲೂ. ಸೊ ಈ ಬಾಹು ಸ್ಕ್ವೇರ್ ಇಕ್ವಲ್ ಟು ಇದ್ರದ್ದು ಈ ಸ್ಕ್ವೇರ್ ಅಂದಂಗ. ಸೊ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಕ್ವಲ್ ಟು ವಿಕರ್ಣ. ವಿಕರ್ಣಕ್ಕೆ ನಾನು ಹೇಳ್ತೀನಿ ಸಿ ಅಂತ ಅನ್ಕೊಂಡ್ಬಿಡೋಣ, ಜಸ್ಟ್ ವಿಕರ್ಣಕ್ಕೆ ಸಿ ಅನ್ಕೊಳ್ಳೋಣ, ಸ್ಕ್ವೇರ್ ಆಯ್ತು. ಸೊ ಎ ಸ್ಕ್ವೇರ್ ಈ ಸ್ಕ್ವೇರ್ ಏನಾಯ್ತು ಪ್ಲಸ್ ಆಯ್ತದು, ಅಂದರೆ ಮೈನಸ್ ಎ ಏನಾಯ್ತು ಪ್ಲಸ್ ಆಯ್ತು, ಮೈನಸ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ 2 ಎ ಸ್ಕ್ವೇರ್ ಆಯಿತು ಇಕ್ವಲ್ ಟು ಸಿ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 2a ಸ್ಕ್ವೇರ್ ಆಯಿತು, ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2a ಸ್ಕ್ವೇರ್ ಆಯಿತು. ನಮ್ದು ದೂರ ಸಿ ಅಂತ ಅನ್ಕೊಂಡು. ಸೊ ಇಲ್ಲಿ ಏನಾಯಿತು, ಈ ಸ್ಕ್ವೇರ್ 2 ಹೋಯ್ತು, ಬಟ್ ಏನಾಯಿತು ಎ 2√2 ಇಷ್ಟು ಏನಾಯ್ತು. ಸಿ ಈಕ್ವಲ್ ಟು ಏನಾಯ್ತಪ್ಪ ಅಂದ್ರೆ ಇಷ್ಟ ಆಯಿತು. ಸೊ ಎಲ್ಲಿದೆ ಅಂತಾರೆ ಆಪ್ಷನ್ 4 ಏನದ ಸರಿ ಅಂತ ಉತ್ತರ. ಏನಪ್ಪ ಅಂದ್ರೆ ಆಪ್ಷನ್ 4. ನೆಕ್ಸ್ಟ್ ನೋಡ್ರಿ, ದ ಸಮ್ ಆಫ್ ದ ಸ್ಕ್ವೇರ್ ಆಫ್ 2 ಕಾಂಜುಗೇಟಿವ್ ಮಲ್ಟಿಪಲ್ಸ್ 7 ಈಸ್ 637 ಅಂದ್ರೆ 637. ದ ನಂಬರ್ ಆರ್ ಅಂದ್ರೆ 7ರ ಅನುಕ್ರಮ, 2 ಅನುಕ್ರಮ ಗುಣಕಗಳ ವರ್ಗಗಳ ಮೊತ್ತ 637 ಆಗೈತಿ. ಹಾಗಾದ್ರೆ ಆ ಸಂಖ್ಯೆಗಳು ಯಾವುವು ಅಂದ್ರೆ 7ರ ಅನುಕ್ರಮ ಸಂಖ್ಯೆ ಕಾಂಜುಗೇಟಿವ್ ಮಲ್ಟಿಪಲ್ಸ್ ಅಂದ್ರೆ ಕಂಟಿನ್ಯೂಸ್ ಆಗಿರ್ಬೇಕು. ಹೆಂಗಪ್ಪ ಅಂದ್ರೆ 7 2 14, 14 ಇದ್ರೆ 21, ಅಥವಾ 21 ಇದ್ರೆ 28, ಈ ತರ ಕಂಟಿನ್ಯೂಸ್ ಇದ್ರೆ ಅದು ಕಾಂಜುಗೇಟಿವ್ ಅಂತ ಕರಿತೇವೆ, ಅಥವಾ ಅನುಕ್ರಮ ಸಂಖ್ಯೆಗಳು, ಅನುಕ್ರಮ ಗುಣಕಗಳು ಅಂತ ಸಹ ಕರಿತೇವೆ. ಸೊ 7ರ ಅನುಕ್ರಮ ಗುಣಕಗಳು ಯಾವುದಾವು ಇಲ್ಲೊಂದು ಕೊಟ್ಟಿದ್ದಾರೆ, ಸೊ ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ಇದು ಅನುಕ್ರಮ ಗುಣಕ ಅಲ್ಲ, ಇಲ್ಲಿ 14 ಮಿಸ್ ಆಗೈತೆ. ಸೊ ಇದು ಆಪ್ಷನ್ 3 ಅಲ್ವೇ ಅಲ್ಲ. ಇಲ್ಲಿ 7 7 21 7 3 7 28. ಸೊ ಅನುಕ್ರಮ. ಸೊ ಇಲ್ಲಿ ಆಪ್ಷನ್ 3 ಮೊದಲೇ ಅಲ್ಲ, ಬಿಟ್ಬಿಡೋಣ. ಈ 3 ಚೆಕ್ ಮಾಡಬೇಕು. ಸೊ ಗುರು ಏನಂದ್ರೆ ಒಬ್ರು ಸ್ಕ್ವೇರ್ ಮಾಡಿದ ತಕ್ಷಣ ಅವ್ರದ್ದು ಏನಾಗಬೇಕು, ಕೊನೆಯ ಸಂಖ್ಯೆ 637 ಬರಬೇಕು. ಇಲ್ಲಿ ನೋಡ್ರಿ 7ದು 9, 4ದು 4 16 ಬರುತ್ತೆ. 6 9 6 ಅಂದ್ರೆ ಇಲ್ಲಿ ಅಷ್ಟೇ 5 ಬಂತು. ಸೊ ಕೊನೆಯ ಸಂಖ್ಯೆ 5 ಬಂತು. ಸೊ ಆಪ್ಷನ್ ಎ ಒಂದೇದಲ್ಲ. ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ 4ದು 6, 1ದು 1. ಸೊ ಕೊನೆ ಸಂಖ್ಯೆ ಎಷ್ಟು ಬಂತು, 7 ಬಂತು. ಸೊ ಇದು ಮೇ ಬಿ ಪಾಸಿಬಿಲಿಟಿ ಇರ್ಬೋದು, ಚೆಕ್ ಮಾಡೋಣ, ನಿಂದಿರ್ಬೋಣ. ನೆಕ್ಸ್ಟ್ ಇದು ನೋಡ್ರಿ 1ದು 1, 8 8 64. ಸೊ ಎಷ್ಟಾಯ್ತು, ಆಪ್ಷನ್ ಏನಾಯ್ತು 5 ಆಗುತ್ತಾ. 5 ಆಗೋಣ. ಇದೇನಪ್ಪ ಅಂತಂದ್ರೆ ಆಪ್ಷನ್ ಇಲ್ಲಿ 5 ಬರ್ತದೆ, ಕೊನೆ ಬಿಡಿಸೋಣ 5 ಬರ್ತದೆ. ಸೊ ಇದು ಇದು ಅಲ್ಲ. ಸೊ ನಾನು ಲೆಕ್ಕ ಮಾಡ್ತಾ ಇರೋದನ್ನೇ ಆಪ್ಷನ್ 2 ಅಂತ ಹೇಳ್ಬೋದು. ಆದ್ರೆ ಒಂದ್ಸಲ ನೋಡೋಣ. 14 ಸ್ಕ್ವೇರ್ ಏಟಾಯ್ತು 200, 14 ಸ್ಕ್ವೇರ್ 196,
21 441. ಸೊ ಎಷ್ಟಾಯ್ತು? 6 1 7, 9 4 3, 5 6 637 ಬಂತು. ಸೊ ಆಪ್ಷನ್ ಬಿ ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಸೊ ನೆಕ್ಸ್ಟ್ ಹೋಗೋಣ. A box contain 40 electrical bulbs. A box contain 40 electrical bulbs, out of which 20% of bulb are defective. The probability of the getting the good bulb is. ಸೊ ಇದು probability ಲೆಕ್ಕದ ಮ್ಯಾಗ ಮಾಡ್ಬೋದು ಅಥವಾ ಕಾಮನ್ ಸೆನ್ಸ್ ಮೇಲೆ ಯೂಸ್ ಮಾಡಿ ಸಹ ನಾವು ಇದು ಮೆಂಟಲ್ ಬಿಟ್ಟೆ ಕೇಳ್ತಿರೋದನ್ನ ಇಂಥವು. ಯಾಕಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡು ನಾವು ಮಾಡ್ಬೋದು. ಏನಪ್ಪಾ ಅಂದ್ರೆ ಒಂದು ಪೆಟ್ಟಿಗೆಯಲ್ಲಿ 40 ಎಲೆಕ್ಟ್ರಿಕಲ್ ಬಲ್ಬ್ಗಳಿವೆ. ಅದರಲ್ಲಿ 20% ಬಲ್ಬ್ಗಳು ದೋಷಪೂರಿತವಾಗಿ. ಉತ್ತಮ ಬಲ್ಬ್ ಸಿಗುವ ಸಂಭವನೀಯತೆ ಎಷ್ಟು? ಸೊ 40% ಬಲ್ಬ್ ಅದಾವು. ಇವೇನಪ್ಪ ಅಂತಂದ್ರೆ ಟೋಟಲ್ ಬಲ್ಬ್ ಅದಾವು. ಇದರ ನಮಗೇನಾಗಿದೆ, ನಮಗೆ ಇದ್ರಾಗ 20% ಬಲ್ಬ್ ಕೆಟ್ಟಾವ. 20 ಅಂತಂದ್ರೆ 20 ದೋಷ ಅದಾವ ಅಂತಂದ್ರೆ ಇವು 100% ಅಂದಾಗ. ಸೊ ಒಂದು 10% ಅದ 4 ಅದು. ಸೊ 8 ಬಲ್ಬ್ ಏನದಾವಪ್ಪ ಅಂದ್ರೆ ಡಿಫೆಕ್ಟಿವ್ ಬಲ್ಬ್ ಅದಾವು ಅಥವಾ ಡಿಫೆಕ್ಟಿವ್ ಅಂದ್ರೆ ಕೆಟ್ಟಾವು. ಸೊ ನಮಗೆ ಟೋಟಲ್ ಎಷ್ಟು ಉಳಿತು? ಚಲೋ ಬಲ್ಬ್ ಎಷ್ಟು ಉಳಿದು? 32 ಉಳಿದು. ಇದು ಗುಡ್ ಬಲ್ಬ್. ಇವ್ರೇನು ಉತ್ತಮ ಬಲ್ಬ್ ಅಂತ. ಉತ್ತಮ ಬಲ್ಬ್ ಸಿಗೋ ಸಂಭವನೀಯತೆ ಎಷ್ಟು? ಸೊ ಏನಂದ್ರೆ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಗುಡ್ ಬಲ್ಬ್ಸ್. ಸೊ ನಮ್ಗೆ ಏನಪ್ಪಾ ಅಂದ್ರೆ 32 ಚಲೋ ಬಲ್ಬ್ ಸಿಗ್ತವೆ. ಎಷ್ಟರಾಗ? 40ರಾಗ. ಸೊ ಇದು ನಾವು ಸಂಭವನೀಯತೆ ಅಂತಂದ್ರೆ 1ಕ್ಕೆ ಎಷ್ಟು ಅಂತ ಕೇಳ್ದಂಗೆ. ಸಂಭವನೀಯತೆ ಅಂದ್ರೆ 1ಕ್ಕೆ ಎಷ್ಟು ಅಂದಂಗೆ. ಸೊ ಇಲ್ಲೇನಪ್ಪ ಅಂತಂದ್ರೆ ಇದನ್ನ ಕೂಡ ರೇಷೋ ಮಾಡಬೇಕು. 8 ಇದು 4 8 32, 4 10. ಸೊ 2 4 2 5. ಸೊ 4/5 ಅಂತು. ಸೊ 4/5 ಆನ್ಸರ್ ಇದೆ ನೋಡ್ರಿ. ಸೊ 4/5 ಏನಪ್ಪಾ ಅಂದ್ರೆ ಸರಿ ಅಂತ ಉತ್ತರ. ಇದು ಏನಪ್ಪಾ ಅಂದ್ರೆ ಪ್ರಾಬಬಿಲಿಟಿ ಇದಾಗಿರ್ತದೆ. ನೆಕ್ಸ್ಟ್ ನೋಡ್ರಿ, ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ 8 ಅನುಪಾತ ಎಕ್ಸ್ = 17.6 ಅನುಪಾತ 17 72.6 ಇದೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಕೇಳಿದಾರೆ. ಸೊ ಇದೇನಪ್ಪ ಅಂತಂದ್ರೆ ಹೆಂಗೆ ಕೊಟ್ಟಿರಪ್ಪ ಅಂದ್ರೆ 8/x = 17.6 / 72.6 ಅಂದಾರ. ಸೊ ಈಗ ನಾವೇನು ಮಾಡೋಣ, ಇದು ಲೆಕ್ಕ ಈಜಿ ಮಾಡ್ಕೊಳಕ ಈ ಪಾಯಿಂಟ್ ಆದ್ಮೇಲೆ ಒಂದು ಅಂಕಿ ಅದ, ಪಾಯಿಂಟ್ ಆದ್ಮೇಲೆ ಒಂದು ಅಂಕಿ ಅಂತದ. ಸೊ ನಾವು ಮೇಲೆ ಕೆಳಗಡೆ ಸಮ ಆಯ್ತು ಅಂದ್ರೆ ಇದು ಇಂಟು 10 ಅಂತ ಅನ್ಕೊಂಡು ಕೇಸಿ. ಸೊ ನಾವೇನು ಮಾಡೋದು ಅದನ್ನು 176, ಇದನ್ನ 726 ಅಂತ ಮಾಡ್ಕೊಳ್ಳೋಣ. ಸೊ ನಮ್ಗೆ ಎಕ್ಸ್ ಬೆಲೆ ಬೇಕಾಗತ್ತಾ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಓರೆ ಗುಣಾಕಾರ ಮಾಡೋಣ. ಸೊ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಎಕ್ಸ್ = ಏನಾಗುತ್ತಪ್ಪ ಅಂದ್ರೆ 8 × 726 / 176 ಆಗುತ್ತೆ. ಹೌದಲ್ಲ, 176. ಸೊ ಇದನ್ನು 170 ಗುಣಾಕಾರ ಮಾಡಿರಿ ನೋಡ್ರಿ, ಭಾಗಾಕಾರ ಮಾಡಿ ನೋಡ್ರಿ. 8 1 8 2 16, 1 ಉಳಿತು. 8 2 16 22 ಆಯಿತು. ಸೊ 22 1 22 3 22 3 ಮತ್ತು 22 ಎಷ್ಟು ಉಳಿತು? 22 3 ಉಳಿತು. ಸೊ 33 ಉತ್ತರ ಬಂತು. ಸೊ ಎಕ್ಸ್ ಬೆಲೆ ಎಷ್ಟು ಆಯ್ತಪ್ಪ ಅಂದ್ರೆ 33. ಇತರ ಮೂಲ 66 ಮತ್ತೆ 6 ಉಳಿತು, ಮತ್ತೆ 66 ಆಯ್ತು. ಇತರ ಮೂಲ 66 ಅಂದ್ರೆ 33 ಆಯ್ತು. ಸೊ ಆಪ್ಷನ್ ಸಿ ಏನಪ್ಪ ಸರಿ ಅಂತ ಉತ್ತರ 33 ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ABC ತ್ರಿಭುಜ ABC ತ್ರಿಭುಜ ಒಂದು ABC ಅದ. ಸೊ ABC ತ್ರಿಭುಜ ಅದ, ABC ಅಂತ ಅನ್ಕೊಳ್ಳೋಣ. ಸೊ ABC ಅಲ್ಲಿ AB 3 ಸೆಂಟಿಮೀಟರ್, BC 2 ಸೆಂಟಿಮೀಟರ್ ಮತ್ತೆ CA 2.5 ಸೆಂಟಿಮೀಟರ್. The given that DEF, so DEF ಅಂತೇಳಿ ಒಂದು ಕೊಟ್ಟಿರತ್ತ. DEF ಮತ್ತೆ ABC ಏನಪ್ಪ ಅಂದ್ರೆ ಇವೆರಡು ಸರ್ವಸಮ ಅದಾವು. ಆ್ಯಂಡ್ EF = 4 ಅಂದಾರೆ. EF = 4 ಅಂತ ಕೊಟ್ರ. EF ಅಂದ್ರೆ 4 ಕೊಟ್ರ. ಅದಾದ ಪೆರಿಮೀಟರ್ ಆಫ್ ದ ತ್ರಿಭುಜ DEF ಇದ್ರ ಪೆರಿಮೀಟರ್ ಕೇಳ್ಯಾರ. ಸೊ ಇದ್ರ ಪರಿಧಿ ಕೇಳ್ಯಾರ ಅಥವಾ ಸುತ್ತಳತೆ ಕೇಳ್ಯಾರ. ಪೆರಿಮೀಟರ್ ಅಂದ್ರೆ ಸುತ್ತಳತೆ ಅನ್ನಂಗ, ಸುತ್ತಳತೆ ಕೇಳ್ಯಾರ. ತ್ರಿಭುಜ ಸುತ್ತಳತೆ ಫಾರ್ಮುಲಾ ಏನಪ್ಪಾ ಅಂತಂದ್ರೆ 3 ಬಾಹುಗಳ ಮೊತ್ತ A + B + C ಅಂದಂಗ ಬಾಹುಗಳನ್ನು ಕೂಡಿಸಿದ್ರೆ ಅದೇ ನಮ್ದು ಸುತ್ತಳತೆ ಆಗಿರ್ತದೆ. ಇಲ್ಲಿ ನಮ್ಗೆ DEF ಸುತ್ತಳತೆ ಕೇಳ್ಯಾರ, ಬಟ್ ನಮ್ಗೆ ಏನಾಗ್ಯಾರ ಇಲ್ಲಿ ಎರಡು ಕೊಟ್ಟೇ ಇಲ್ಲ. ಬಟ್ ಏನಂದ್ರೆ ಸರ್ವಸಮ ಅಂತಂದ್ರೆ ಎರಡು ಅನುಪಾತಗಳು ಸಮನಾಗಿರ್ತಾವ. ಸೊ ಇಲ್ಲಿ ಅನುಪಾತ BC ಅನುಪಾತ 2 ಇದ್ದಲ್ಲಿ 4 ಕೊಟ್ರೆ ಅಂದ್ರೆ ಇದು ಇಂಟು 2 ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ 4 ಬಂತು. ಸೊ ಇವಾಗ ಇಂಟು 2 ಮಾಡ್ಕೊತ ಹೋಗೋಣ. ಸೊ ಇಲ್ಲಿ AB ಗೆ 3 ಅದ ಅಂದ್ರೆ ಇಲ್ಲಿ ಇದು 6 ಇರ್ತದೆ. ಇದು ಏನಪ್ಪ ಅಂದ್ರೆ AC ಏನದ 2.5 ಐತಂದ್ರೆ ಇದು 5 ಇರ್ತದೆ.
ನೋಡ್ರಿ ನಮ್ಗೆ 3 ಬಹುಗಳು ಸಿಕ್ಬಿಟ್ಟು ಈಗ. ಸೊ ಯಾಕಂದ್ರೆ ನಮ್ಗೆ ಸರ್ವಸಮ್ಮತಿ ಇಲ್ಲಿ ಸರ್ವಸಮ್ಮತಿ ಅಂತ ಕೊಟ್ರ ಅಂದ್ರೆ ಅವು ಈಕ್ವಲ್ ಅಂತ ಅದಾವ ಅಂದಂಗ. ಸಮರೂಪ ಕೋಣಗಳ ಸಮರೂಪ ತ್ರಿಭುಜಗಳದಾವ ಅಂತಂದಾಗ ಅವುಗಳ ಪಾದ ಸಹ ಸಮನಾಗಿರ್ತದ. ಸೊ ಕೋಣ 2 ಬಹುಗಳಿಗೆ ಸಹ ಸಮನಾಗಿರ್ತಾವ. ಸೊ ಅವುಗಳ ಅನುಪಾತಕ್ಕೆ ನೇರ ಅನುಪಾತವಾಗಿರ್ತಾವ. ಸೊ ಅದ್ರ ಸಂಬಂಧ ನಾವು ಏನು ಮಾಡಿದೇವೆ, ಇದೀಗ ಇಲ್ಲಿ 2 ಇದ್ದಲ್ಲಿ 4 ಇರ್ತದಂದ್ರೆ ಇಲ್ಲಿ 3 ಕಾರ್ ಇರ್ತದೆ, ಇಲ್ಲಿ 2.5ಕ್ಕೆ 5 ಇರ್ತದೆ. ಸೊ 6 4 10 10 1 5 15. ಸೊ 15 ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ 2 ಏನಾದ್ರು ಸರಿಯಾಗಿ ಉತ್ತರ ಆಗುತ್ತೆ. ಸೊ ನೋಡ್ರಿ 6 + 4 + 5. ಸೊ 10 ಆಯ್ತು, ಇಲ್ಲಿ +5 ಅದು 15 ಆಯ್ತು. ಸೊ ಏನಪ್ಪ ಉತ್ತರ ಎಷ್ಟಾಯ್ತಪ್ಪ ಅಂದ್ರೆ 15. ಆಪ್ಷನ್ 2 ಏನಪ್ಪ ಸರಿ ಅಂತ ಉತ್ತರ ಆಗಿರುತ್ತೆ. ಇನ್ನು ನೋಡ್ರಿ 6ನೇ ಕ್ವಶನ್, 106ನೇ ಕ್ವಶನ್. ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯೂಬ್ ಆಫ್ ದ ನಂಬರ್ ಅಂಡ್ ಇಟ್ಸ್ ಸ್ಕ್ವೇರ್ ಈಸ್ 100. ದ ನಂಬರ್ ಈಸ್ ಅಂದ್ರೆ ಸೊ ಯಾವುದೋ ಒಂದು ಸಂಖ್ಯೆ ಅದ, ಆ ಸಂಖ್ಯೆದ ಗಣ ಮಾಡಿದಾಗ ಮತ್ತು ಅದರ ವರ್ಗ ಮಾಡಿದಾಗ ಎರಡನ್ನು ಕಳೆದಾಗ ಉತ್ತರ 100 ಆಗಿರ್ತದೆ. ಅಂದ್ರೆ ಆ ಸಂಖ್ಯೆ ಯಾವುದು ಅಂದಂಗ. ಸೊ ಇಲ್ಲಿ ನಾವು ಇದನ್ನೇ ಮಾಡೋದು, ಆಪ್ಷನ್ ತಗೊಂಡು ಹೋಗೋದು ಇಷ್ಟು ಬೆಟರ್ ವೇ ಅಂತ ಅನ್ಕೋತೀನಿ. ಈಗ 1ನೇ ಆಪ್ಷನ್ಗೆ ಹೋಗೋಣ. 1ನೇ ಆಪ್ಷನ್ 5 ಅದ, 5ರ ಕ್ಯೂಬ್ ಮಾಡೋಣ. ಸೊ 5ರ ಕ್ಯೂಬ್ ಏನಪ್ಪ ಅಂದ್ರೆ 5 × 5 × 5. ಸೊ ಇಲ್ಲಿ 25, 25 125. ಅದ್ರ ಸ್ಕ್ವೇರ್ ನೋಡ್ರಿ, ಇಲ್ಲಿ 25. ಸೊ 5 ಕ್ಯೂಬ್ ಎಷ್ಟಾಯ್ತಪ್ಪ ಅಂತಾರೆ 125. 5 ಸ್ಕ್ವೇರ್ ಎಷ್ಟಪ್ಪ ಅಂತಂದ್ರೆ 25. ಸೊ ಅವ್ರು ಏನು ಹೇಳೋರು, ಕಳಿಬೇಕಂದ್ರೆ ಸೊ ಕಳೆದಾಗ ಏನಾಗ್ತದೆ ಉತ್ತರ ಅಂದ್ರೆ 100 ಬಂತು. ಸೊ ಇಲ್ಲಿ ಏನಂದ್ರೆ ನೋಡ್ರಿ, ಆ ಕ್ಯೂಬ್ ಅಂದ್ರೆ ಈ ಯಾವುದೋ ಒಂದು ಸಂಖ್ಯೆ a³ - a² ಆದಾಗ ಉತ್ತರ ಏನು ಬರಬೇಕು, 100 ಬರ್ಬೇಕಂದ್ರೆ. ಸೊ ಇದು ನಮ್ದು 100 ಬಂತು ನೋಡ್ರಿ. ಸೊ ಹಾಗಾಗಿ ಆಪ್ಷನ್ ಎ ಏನಪ್ಪ ಅಂದ್ರೆ ಸರಿ ಅಂತ ಉತ್ತರ. ಬಟ್ ಆಪ್ಷನ್ ಬಿ ಚೆಕ್ ಮಾಡಿ ನೋಡ್ತೀರಾ, ಚೆಕ್ ಮಾಡಿ ನೋಡ್ರಿ. ಆಪ್ಷನ್ ಬಿ ಸಹ ನಾವು a³ ಅಂತಂದ್ರೆ 1000 ಆಗುತ್ತೆ, 1000 ಸ್ಕ್ವೇರ್ ಅಂದ್ರೆ 100 ಆಗುತ್ತೆ. ಸೊ ಎಷ್ಟಾಗುತ್ತೆ, 900 ಬರುತ್ತೆ. ಸೊ ಆಪ್ಷನ್ 100 ಬರಲಿಲ್ಲ. ಸೊ ಹಿಂಗಾಗಿ ಆಪ್ಷನ್ ಎ ಏನಪ್ಪ ಅಂದ್ರೆ ಸರಿ ಅಂತ ಉತ್ತರ. ಇವಕ್ಕೂ ಸಹ ಚೆಕ್ ಮಾಡಿದ್ರೆ ಸಹ ಆನ್ಸರ್ ಬರಂಗಿಲ್ಲ. ಸೊ ಹಿಂಗಾಗಿ ಇವು ಆಪ್ಷನ್ ಇರಲ್ಲ. ಆಪ್ಷನ್ ಎ ಸರಿ ಅಂತ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡ್ರಿ. ದ ಡಯಾಮೀಟರ್ ಆಫ್ ದ ಮೂನ್ ಈಸ್ ಅಪ್ರಾಕ್ಸಿಮೇಟ್ಲಿ 1/4 ಆಫ್ ದ ಡಯಾಮೀಟರ್ ಆಫ್ ದ ಅರ್ತ್. ದ ರೇಷಿಯೋ ಆಫ್ ದೇರ್ ವಾಲ್ಯೂಮ್ಸ್ ಅಂದ್ರೆ ಒಂದು ಚಂದ್ರನ ವ್ಯಾಸವು ಸರಿಸುಮಾರು ಭೂಮಿಯ ವ್ಯಾಸದ ಕಾಲು ಭಾಗದಷ್ಟಿದೆ. ಹಾಗಾದ್ರೆ ಗಣ ಫಲಗಳ ಅನುಪಾತ ಎಷ್ಟು ಅಂತ ಕೇಳ್ಯಾರ. ಇದೇನಪ್ಪ ಅಂತಂದ್ರೆ ಈಗ ನೋಡ್ರಿ, ಇವ್ರು ನಮ್ಗೆ ಏನು ಕೊಟ್ಟಾರ, ಡಯಾಮೀಟರ್ ಕೊಟ್ಟಾರ. ಸೊ ಡಯಾಮೀಟರ್ ಅಂತಂದ್ರೆ ಡಿ ಅಂದಂಗೆ. ಸೊ ಚಂದ್ರ ಮತ್ತು ಭೂಮಿ. ಸೊ ಇದು ಚಂದ್ರದ್ದು, ಇದು ಭೂಮಿ. ಇದು ಇಲ್ಲಿ ಚಂದ್ರದ್ದು ಬಂದಿತ್ತಂದ್ರೆ ಭೂಮಿದು 4 ಇರುತ್ತಂತೆ. 1/4 ಅಂದಾರೆ. ಸೊ ಏನಾಗಿದ್ರೆ ಚಂದ್ರಂದು ಒಂದಿದೆ ಅಂದ್ರೆ ಭೂಮಿ 4 ಇರುತ್ತೆ. ಸೊ ನಮ್ದು ಯಾವಾಗಲೂ ರೇಷಿಯೋಗಳನ್ನ ವಾಲ್ಯೂಮನ್ನ ನಮ್ದು ಏನಾಗಿದೆ r³ ಅಲ್ಲಿ r³ ಅಂತ ಬರೀತೀವಿ ನಾವು. ಲಾಸ್ಟ್ r³ ಅಂದ್ರೆ ಗಣ ಅಂದ್ರೆ 3ರಲ್ಲಿ ಬರ್ಬೇಕು ವಾಲ್ಯೂಮ್. ಸೊ ನಮ್ಗೆ ಡಯಾಮೀಟರ್ ಅಂತಂದ್ರೆ 2r ಅಂದಂಗೆ, 2r ಅಂದ. ಸೊ ಇದು ಸಹ ಏನಾಗಿರುತ್ತಪ್ಪ ಅಂತಂದ್ರೆ 1:4 ರೇಷಿಯೋಲ್ಲಿ ಸಹ ಬರುತ್ತೆ. 2 2 ಕ್ಯಾನ್ಸಲ್ ಆತಂತಂದ್ರೆ 1:4 ರೇಷಿಯೋಲ್ಲಿ ಬರುತ್ತೆ. ಸೊ ಇದನ್ನ ನಾವು ಜಸ್ಟ್ ಕ್ಯೂಬ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಕ್ಯೂಬ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಸೊ ಒಂದ್ರದ್ದು ಇಷ್ಟೇ, 4ರ ಕ್ಯೂಬ್ ಎಷ್ಟಾಗುತ್ತಪ್ಪ ಅಂತಂದ್ರೆ 4ರಲ್ಲಿ 16, 16 4ರಲ್ಲಿ 64. ಸೊ ಅದ್ರ ಉತ್ತರ ಏನಾಗುತ್ತಪ್ಪ ಅಂತಂದ್ರೆ 1:64 ಆಗಿರ್ತದೆ. ಸೊ ಇದೇ ಉತ್ತರ ಸರಿ ಅಂತ ಉತ್ತರ ಏನಪ್ಪ ಅಂತಂದ್ರೆ 1:64. ನೋಡ್ರಿ, ಯಾವಾಗಲೂ ಸ್ಕ್ವೇರ್ ಇತ್ತಂದ್ರೆ ಏರಿಯಾ ಕೇಳಿದ್ರೆ ಸ್ಕ್ವೇರ್, ವಾಲ್ಯೂಮ್ ಕೇಳಿದ್ರೆ ಕ್ಯೂಬ್. ಸೊ ಕ್ಯೂಬಲ್ಲಿ ಬರ್ತಂದ್ರೆ ಇದನ್ನ ಕ್ಯೂಬ್ ಮಾಡಿಬಿಟ್ರಿ ಅಂತಪ್ಪ ಅಂತಂದ್ರೆ ಸರಿಯಾದಂಥ ಉತ್ತರ ಬರ್ತದೆ. ಬೇಕಾದ್ರೆ ಒಂದು ಗೋಳದ್ದು ಅದ್ರದ್ದು ಏನಪ್ಪ ಘನಫಲದ ಸೂತ್ರನ ಹಾಕೊಂಡು ನೋಡಿರ್ಬೇಕಾರೆ ಅದ್ರ ರೇಷೋ ಮಾಡಿದಾಗ ಸೊ ಅದು ಏನಾಗಿತ್ತಪ್ಪ ಅಂದ್ರೆ ಎಲ್ಲ ಕ್ಯಾನ್ಸಲ್ ಆಗ್ತಾವೆ. 4/3 5r³ ಅಂತ ಇರ್ತೈತಿ. ಇದು ಸಹ 4/3 5r³ ಅಂತ ಕರಿತೇವೆ. ಇದು ಚಂದ್ರಂದು, ಇದು ಭೂಮಿದು. ಇಲ್ಲಿ ನೋಡ್ರಿ, ಈ 4/3 ಹೋಯ್ತು, 5 ಹೋಯ್ತು, 5 ಹೋಯ್ತು. ಇಲ್ಲಿ r³ ಸೊ r ಅಂದ್ರೆ ಇಲ್ಲಿ ಎಷ್ಟಿದೆ 1 ಅಂದಾರ, ಇಲ್ಲಿ 4 ಅಂದಾರ. ಸೊ 1ದ್ದು 1, ಇದ್ರದ್ದು 64. ಸೊ 1:64 ಆಯ್ತು. ಸೊ ಆಪ್ಷನ್ ಏನಪ್ಪ ಅಂದ್ರೆ 1ನೇ ಆಪ್ಷನ್. ನೆಕ್ಸ್ಟ್ ನೋಡ್ರಿ, ದ ವ್ಯಾಲ್ಯೂ ಆಫ್ x² + 1/x² x = 3 + 2√2 ಈಸ್ ಅಂದಾರ. ಸೊ ಇದು ಹೆಂಗಪ್ಪ ಅಂತಂದ್ರೆ, ಈಗ ನೋಡ್ರಿ ಇಂಥ ಕ್ವಶನ್ ಬಂದ್ರೆ ಭಾಳ ಈಸಿ. ಹೆಂಗಂದ್ರೆ ಫಸ್ಟ್ ಏನು ಮಾಡ್ಬೇಕು ನಾವು, ಇದು x² + 1/x² ಅಂದ್ರೆ ಯಾವುದೋ ಒಂದು a + b² ಫಾರ್ಮೆಟ್ ಒಳಗದ ಅಂತ ತಿಳ್ಕೊಬೇಕು. ಸೊ a + ಫಾರ್ಮೆಟ್ 2 ಅಂತಂದ್ರೆ ನಾವು ಇಲ್ಲಿ ಏನೋಣ, a ಅಂದ್ರೆ 1 ಅಂತ ನೋಡೋಣ, b ಅಂತ 1/x ಅಂತ ನೋಡೋಣ. a + b² ಸೂತ್ರ ಏನಪ್ಪ ಅಂತಂದ್ರೆ a² + 1/2 a² + b² + 2ab ಆಯ್ತು. ಸೊ ಈ ಫಾರ್ಮೆಟ್ ಒಳಗಡೆ ನಮ್ಗೆ ಏನು ಬೇಕಾದ್ರೆ ಇದನ್ನ ಕೇಳಿದಾರೆ,
ಇದು ಹಿಂಗೆ ಬೇಕಾಗೈತಿ. ಸೊ ಇದು ಬೇಕಾಯ್ತು ಅಂದ್ರೆ ನಮ್ಗೆ ಇದು ಎಕ್ಸ್ ಹೋಗುತ್ತಾ, ಸೊ ಇದನ್ನ ಅವಶ್ಯಕತೆ ಇಲ್ಲ. ಬಟ್ ನಮ್ಗೆ ಇಲ್ಲಿ ಎಕ್ಸ್ ಗೊತ್ತಾಗಬೇಕು, ಇಲ್ಲಿ 1/x ಗೊತ್ತಿದೆ. ಸೊ ಆಲ್ರೆಡಿ ಎಕ್ಸ್ ಕೊಟ್ಟಿದಾರ, ಸೊ 1/x ನಮ್ಗೆ ಗೊತ್ತಾಗಬೇಕು. ಸೊ 1/x ಸೊ 1/x ಅನ್ನು ಕಂಡುಹಿಡ್ಕೊಳ್ಳೋಣ. ಸೊ 1/x ಅಂದ್ರೆ ನೋಡ್ರಿ, 1/x ಅಂತಂದ್ರೆ ಸೊ ಇದು ಎಕ್ಸ್ ಅನ್ನು ನಾವು ಕಂಡುಹಿಡಿಬೇಕು. ಸೊ ಇದನ್ನ ಇದು ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಮೈನಸ್ ಬರ್ತದೆ. ಇದು ನೋಡ್ರಿ 1/x = ಇಲ್ಲಿ a + b a - b ಹೋಲ್ ಸ್ಕ್ವೇರ್ ಸುತ್ತವೆ. ಸೊ a² - b² ಆಗುತ್ತೆ. ಸೊ a² ಅಂತಂದ್ರೆ 3² - b² ಅಂತಂದ್ರೆ a² - b² ಅಂದ್ರೆ 2√2. ಇಲ್ಲಿ 3 - 2√2 ಉಳಿತು. 1/x = 3 - 2√2. ಇಲ್ಲಿ 9 ಆಯಿತು, ಮೈನಸ್ ಇಲ್ಲಿ 4 ಆಯಿತು, 4 × 2 8 ಆಯಿತು. ಇದು 4, ಇಲ್ಲಿ 2 ಹೋಯಿತು, ಸೊ 8 ಉಳಿತು, 2 ಆಯಿತು. ಇದು 4 2 8, ಸೊ 8 ಆಯಿತು. ಸೊ 1 ಆಯಿತು. ನೋಡ್ರಿ, ಈಗ 1/x ಏನಾಯ್ತು ಅಂದ್ರೆ ಇದು 9 - 1 ಅಂದ್ರೆ 8 ಆಯಿತು. 9 - 8 ಅಂದ್ರೆ 1 ಆಯಿತು. ಸೊ ಏನು ಉಳಿತು ನಮ್ಗೆ 3 - 2√2 ಉಳಿತು. ಸೊ ಎಕ್ಸ್ ಏನಾಯ್ತಪ್ಪ ಅಂತಂದ್ರೆ 3 + 2√2 ಆಯಿತು. ನೆಕ್ಸ್ಟ್ ನೋಡ್ರಿ, ನಮ್ಗೆ ಏನು ಬೇಕಾಗಿತ್ತು, x² + 1/x². ಸೊ ನಮ್ಗೆ ಇದನ್ನ ಇದು 2 ಈ ಕಡೆ ತೊಗೊಂಡ್ರೆ ಮೈನಸ್ ಆಗುತ್ತೆ. ಸೊ ಇದು ಆನ್ಸರ್ ಸಿಕ್ಬಿಡುತ್ತೆ. ಸೊ ನಮ್ಗೆ ಏನಾದ, ಎಕ್ಸ್ ಏನದ 3 + 2√2 + 3 - 2√2 ಸ್ಕ್ವೇರ್ ಅದ, -2 ಅಂದರೆ ಉತ್ತರ ಸಿಕ್ಬಿಡುತ್ತೆ. x² + 1/x² ಸಿಗುತ್ತೆ. ಇಲ್ಲಿ ನೋಡ್ರಿ 3² ಇಲ್ಲಿ ಈ +2/2 ಇದು ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, 3 + 3 ಏನಾಗುತ್ತೆ 9 ಆಯಿತು, 3 + 3 6 ಆಗುತ್ತೆ, 6² ಆಯಿತು, -2 ಆಯಿತು. ಸೊ 6 ಅಂದ್ರೆ 6 36 -2. ಸೊ ಉತ್ತರ ಏನಪ್ಪ ಅಂದ್ರೆ 34. ಸೊ ಏನಾಯ್ತು ನಮ್ಗೆ x² - 1/x² = 34 ಆಗುತ್ತೆ. ಸೊ ಉತ್ತರ ಏನಪ್ಪ ಅಂದ್ರೆ 4th ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಲೀಸ್ಟ್ ನಂಬರ್ ವಿಚ್ when divided 8, 12, 16 and 24 and 36 leaves 3 is a remainder is ಅಂದ್ರೆ 8, 12, 16 ಮತ್ತು 24 ಮತ್ತು 36 ಭಾಗಿಸಿದಾಗ 3 ಉಳಿಯುವ ಅತ್ಯಂತ ಚಿಕ್ಕ ಸಂಖ್ಯೆ. ಸೊ ಚಿಕ್ಕ ಸಂಖ್ಯೆ ಅಂತ ಬಂತಪ್ಪ ಅಂತಂದ್ರೆ ಇದು ಎಲ್ಸಿಎಂ ಆಗಿರ್ತದ. ಸೊ ಎಲ್ಸಿಎಂ ಆಗಿರ್ತದ. ನಾವೇನು ಇದನ್ನ ಆಪ್ಷನ್ ತಗೊಂಡು ಹೋಗ್ಬೋದು ಅಥವಾ ಇದನ್ನ ಎಲ್ಸಿಎಂ ಮಾಡಿದ್ರು ಸಹ ಕಂಡುಹಿಡಬಹುದು. ಸೊ ಏನಪ್ಪಾ ಅಂದ್ರೆ 3 ಉಳಿಬೇಕಂದ್ರೆ 3 ಅಂದ್ರೆ ಇದ್ರ ಎಲ್ಸಿಎಂ ಇಲ್ಲಿ +3 ಕೂಡಿಸಿರ್ತಾರ. ಸೊ ಅದು ಏನಾಗಿರುತ್ತಪ್ಪ ಅಂತಂದ್ರೆ ಇಲ್ಲಿ ಎಷ್ಟಾಗಿದೆ. ಇಲ್ಲಿ ನಾವು ಇದನ್ನ 3 ನಾವು ಕಳೆದ ಕೇಶಿ ಆಮೇಲೆ ಸಹ ಇದರ ಡಿವೈಡರ್ ಆಗ್ತದೆ ನೋಡ್ಬೋದು ಅಥವಾ ಇದನ್ನ ಮಾಡಿದ್ರೆ ನೋಡ್ಬೋದು. ಇಲ್ಲಿ ನೋಡ್ರಿ, ನಾವು ಇದನ್ನ ಈ ಸಂಖ್ಯೆ ಒಳಗಡೆ 3 ಕಳೆದು ಬಿಟ್ಟೆ ಅಂದ್ರೆ ಇದರಿಂದ ಭಾಗಕಾರ ಆಗ್ತಿರ್ಬೇಕು. ಅದಕ್ಕೆ ಏನಂತೆ ನಾವು ಲೀಸ್ಟ್ ನಂಬರ್ ಅಂತ. ಸೊ ಲೀಸ್ಟ್ ನಂಬರ್ ಅಂತ ಫಸ್ಟ್ ಯಾವ್ದು ಲೀಸ್ಟ್ ಯಾವ್ದು ನೋಡ್ಕೋಬೇಕು, ಅದನ್ನ ಸಹ ಮಾಡ್ಬೋದು. ಅಂದ್ರೆ ಲೀಸ್ಟ್ ನಂಬರ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ಇಲ್ಲಿ 100 ಲೀಸ್ಟ್ ನಂಬರ್ ಇದೆ 141 ಇದೆ. ಸೊ 141 ಅಂತಂದ್ರೆ ಇಲ್ಲಿ 3 ಹೋಯ್ತು ಅಂತಂದ್ರೆ 138 ಆಗುತ್ತೆ. ಸೊ 138 8ರಿಂದ ಹೋಗುತ್ತಾ ಭಾಗಕಾರ, 8ರಿಂದ 8 ಒಂದ್ಲೆ ಎಷ್ಟು ಉಳಿತು 5 58. ಸೊ 58 8ರಿಗೆ ಹೋಗಲ್ಲ. ಸೊ ನೆಕ್ಸ್ಟ್ ಚೆಕ್ ಮಾಡಲೇಬಾರ್ದು. ಸೊ ನೆಕ್ಸ್ಟ್ ಇಲ್ಲಿ 140 ಇದೆ, 140. ಸೊ 140 ಏನಾಗದ 3 143 ಇದ್ರಾಗ 3 ಬೈ 140 ಆಗಿದೆ. 140 ಏನಾದರೆ 8ರಿಂದ ಹೋಗುತ್ತಾ. ಸೊ 8 ಒಂದ್ಲೆ 8 ಎರಡಲೇ ಬರಲ್ಲ, 8 ಒಂದ್ಲೆ 8. ಸೊ ಕಡೆ 2 ಕಡೆ 6 60 ಆಯ್ತು, 8ರಿಗೆ 60 ಇಲ್ಲ. ಸೊ ಇದು ಏನಪ್ಪ ಅಂದ್ರೆ ಆಗಂಗಿಲ್ಲ.
ಸೊ ಇಲ್ಲಿ 141 ಅಂತರೂ ಎಂಟ್ರಲ್ಲೇ ಡಿವೈಡ್ ಆಗೋದೇ ಇಲ್ಲ. ಸೊ 147 ಇದೆ, 147 ಇದೆ ಚೆಕ್ ಮಾಡೋಣ. 147 ಏನಾಗಿದೆ ಎಂಟ್ರಲ್ಲೇ ಬಾಕರಾಗುತ್ತೆ. 47 ಒಳಗಡೆ 3 ಕಳೆದಾಗ ಎಷ್ಟಾಗುತ್ತೆ? 144 ಆಗುತ್ತೆ. 144 ಹೋಗುತ್ತೆ 8 8 ಸೊ 8 ಎಷ್ಟು ಉಳಿತು? 64. 8 ಸೊ 8 ಹೋಗುತ್ತಾ 144 ಇದು ಏನಾಗುತ್ತಪ್ಪ ಅಂತಂದ್ರೆ ಎರ್ಲಿಂದ ಹೋಗ್ಬೇಕು? 12ರಿಂದ ಹೋಗ್ಬೇಕು. ಸೊ 12 16 ಬಗ್ಗೆ ಹೋಗುತ್ತೆ. 16 ಮೊದಲೇ 144, 24 ಬಗ್ಗೆನೂ ಹೋಗುತ್ತೆ. ಸೊ 36 ಬಗ್ಗೆಗೂ ಹೋಗುತ್ತೆ. ಸೊ ಹಿಂಗಾಗಿ 147 ಏನಪ್ಪ ಅಂದ್ರೆ ಸರಿಯಾದಂಥ ಉತ್ತರ ಆಗಿರುತ್ತೆ. ಸೊ ಇದನ್ನ ಈ ಮೆಥಡ್ ಅಂದ್ರೆ ಮಾಡ್ಬೋದು. ಇದತ್ತು ಇನ್ನೊಂದು ಮೆಥಡ್ ಅದ. ಸೊ ಇನ್ನೊಂದು ಮೆಥಡ್ ಏನಪ್ಪ ಅಂದ್ರೆ LCM ಮೆಥಡ್. ಸೊ LCM ಮೆಥಡ್ ಮುಖಾಂತರ ಮಾಡಿ ನೋಡೋಣ. ಸೊ LCM ಮೆಥಡ್ ಮುಖಾಂತರ ಹೆಂಗಪ್ಪ ಅಂತಂದ್ರೆ ಸಿಂಪಲ್ ಆಗದ. LCM ಮೆಥಡ್ ಸಿಂಪಲ್ ಅದ. ಹೆಂಗಪ್ಪ ಅಂದ್ರೆ ಜಸ್ಟ್ ಏನಪ್ಪ ಅಂತಂದ್ರೆ ಇಲ್ಲಿ 8, ಇಲ್ಲಿ 12, 16, 24, 36. ಸೊ ಇದರ ಲಿಸ್ಟ್ ನಂಬರ್ ನೋಡ್ರಿ. ನಾ 2 ಮಾಡ್ತೀನಿ. 2 4, 2 6, 2 8, 2 12, 2 1, 2 8, 2 18. ಸೊ ಮತ್ತೆ ಹೊಳ್ಳಿ 2 ಮಾಡ್ತೀನಿ. 2 2, 2 3, 2 4, 2 6, 2 9. ಹೊಳ್ಳಿ 2 ಮಾಡ್ತೀನಿ. 2 1, 3 3, 2 2, 4, 2 3, 6, 9 9 ಹಂಗೆ ಇಡ್ತೀನಿ. ಸೊ ಅಗೇನ್ 2 ತೋತೀನಿ. ಇಲ್ಲಿ 3 3, 1 3, 9 ಹಂಗೆ ಇಡ್ತೀನಿ. ಸೊ 3 1 1 1 1 3 3. ಸೊ ಅಗೇನ್ 3 ಬರ್ತೀನಿ. ಇಲ್ಲಿ ಲಾಸ್ಟಿಗೆ ಎಲ್ಲ ಕಡೆ 1 1 ಬಂತು. LCM ಕಂಪ್ಲೀಟ್ ಆಯ್ತು. ಸೊ ಈಗ ನೋಡ್ರಿ 2 2 4, 4 2 8, 8 2 16, 16 3 16 ಇಂಟು 3, 16 3 18. ಸೊ 3 6 18, 3 1 3, 16 3 48, 48 48 ಇಂಟು 3, 3 24, 4 3 12 14. ಸೊ 144 ಬಂತು. ಇಲ್ಲಿ 3 ಇಸ್ ರಿಮೈಂಡರ್ ಅಂದ್ರೆ ಸೊ ಇದಕ್ಕೆ +3 ಮಾಡಬೇಕು. ಸೊ ಉತ್ತರ ಏನಾಗುತ್ತಪ್ಪ ಅಂದ್ರೆ 147 ಆಗುತ್ತೆ. ಸೊ ನೋಡ್ರಿ ಇದನ್ನ ನಾವು ಮರೆಯಂಗಿಲ್ಲ. 3 ಉಳಿಬೇಕಂದ್ರೆ ಸೊ ಇಲ್ಲಿ 3 ಕೂಡಿಸ್ಬೇಕಾಗತ್ತೆ. ಸೊ ಹಂಗಾಗಿ ಉತ್ತರ ಏನಾಗುತ್ತಪ್ಪ ಅಂದ್ರೆ 147 ಇಸ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ನೆನ್ಪಿಟ್ಕೋಬೇಡಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. The length and breadth of the rectangular garden are expressed in terms of linear polynomial. ನೋಡ್ರಿ ಒಂದು ರೆಕ್ಟ್ಯಾಂಗ್ಯುಲರ್ ದ ಲೆಂತ್ ಮತ್ತು ಬ್ರೆಡ್ತ್. ಸೊ ಇದು ನಾವು ಲೀನಿಯರ್ ಪಾಲಿನಾಮಿಯಲ್ ಅಲ್ಲಿ ನಾವು ಮಾಡಿದಂದ್ರೆ ಸೇಮ್ ಇರಬಲ್ಲ ಏರಿಯಾ ಏನಾಗಿರುತ್ತೆ. ಸೊ ಇಲ್ಲಿ ಇದು ಮೀಟರ್ ಇರ್ತೈತಿ. ಸೊ ಇದು ಮೀಟರ್ ಇರ್ತದೆ. ಸೊ ಮೀಟರ್ ಅಥವಾ ಇದನ್ನ ನಾವು ಲೀನಿಯರ್ ತೋರಿಸಿದೆವಪ್ಪ ಅಂತಂದ್ರೆ ಏರಿಯಾ ಅಂತಂದ್ರೆ ಏನು? ಸೊ ಸ್ಕ್ವೇರ್ ಅಂದ್ರೆ ಅದು ವರ್ಗದ ತೋರಿಸ್ಬೇಕು ನಾವು. ಸೊ ವರ್ಗ ಬಹುಪದೋಕ್ತಿ ತೋರಿಸ್ಬೋದು. ಸೊ ನೀವು ಇಲ್ಲಿ ವರ್ಗ ಬಹುಪದೋಕ್ತಿ, ಸರಳ ರೇಖೆ ಬಹುಪದೋಕ್ತಿ, ಘನ ಪದೋಕ್ತಿ ಅಂತ ನೀವು ಕಲ್ತಿರ್ತೀರ. ಸೊ ರೇಖೀಯ ಬಹುಪದೋಕ್ತಿ ಅಂತ ಕಲ್ತೀರಿ. ಇದು ಲೀನಿಯರ್ ಅಂದ್ರೆ ರೇಖೀಯ ಬಹುಪದೋಕ್ತಿ. ಸೊ ಒಂದದು ಅಂತ ವರ್ಗ ಅಥವಾ ದ್ವಿಘಾತ ಅಂದ್ರೆ ಒಂದೇ. ದ್ವಿಘಾತ ಅಂತ ಕರೆಯಲ್ಲ ನಾವು, ಈ ವರ್ಗ ಬಹುಪದೋಕ್ತಿ ಅಂತ ಕರಿತೀವಿ. ಸೊ ಈ ಸ್ಕ್ವೇರ್. ಹೀಗಾಗಿ ಉತ್ತರ ಏನಾಗಿರುತ್ತಪ್ಪ ಅಂತಂದ್ರೆ ಬಿ ಆಗಿರ್ತದೆ. ಸೊ ಇದೇನಪ್ಪ ಅಂದ್ರೆ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಫಾರ್ಮುಲಾ ತೋರಿಸಿರ್ಬೇಕಾಗುತ್ತದೆ. ಸೊ ಇದು ಆಪ್ಷನ್ಸ್ 2 ಏನೋ ಸರಿಯಾದ ಉತ್ತರ ಆಗಿರ್ತದೆ. ನೆಕ್ಸ್ಟ್ ನೋಡ್ರಿ, ದ ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಇನ್ಕ್ರೀಸ್ಡ್ ಬೈ 10% ಆಫ್ ಇಟ್ ವೆನ್ ದ ಪರ್ಸೆಂಟೇಜ್ ಇನ್ಕ್ರೀಸ್ ದ ಏರಿಯಾ. ಏನೋ ಒಂದು ಸ್ಕ್ವೇರ್ ಅದ, ಒಂದು ಚೌಕದ ಭಾವವನ್ನು ಅದರ 10ರಷ್ಟು, ಒಂದು ಚೌಕದ ಭಾವವನ್ನು ಅದರ 10% ಹೆಚ್ಚಿಸಿದ್ರೆ ಅದರ ವಿಸ್ತೀರ್ಣ ಶೇಕಡ ಎಷ್ಟು ಹೆಚ್ಚಾಗುತ್ತೆ ಅಂತ ಕೇಳ್ತಾರೆ. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಚೌಕ ಅದ, ಈ ಚೌಕಕ್ಕೆ 10% ಏರಿಸಬೇಕು. ಸೊ ಈಗ ಆಲ್ರೆಡಿ ನಾವು ಏನು ತಿಳ್ಕೊಳ್ತೀವಿ, ಫಸ್ಟ್ ಇದನ್ನ 100 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ, ಇದು 100 ಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇದನ್ನ ಏನು ಮಾಡೋದನ್ನ 10% ಏರಿಸಬೇಕಾಗೈತೆ. ಸೊ 100ಕ್ಕೆ 10% ಏರಿಸಿದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 110 ಮೀಟರ್ ಆಗಿರುತ್ತೆ. ಸೊ ಇದು 110 ಮೀಟರ್ ಆಯ್ತು. ಈಗ ನೋಡ್ರಿ, ಈ 100 ಗುಣಿಸಿದ್ರೆ ಎಷ್ಟಾಗುತ್ತೆ? 100 ಏನಾಗುತ್ತೆ? ಇದು 100 ಅಂತಂದ್ರೆ ಇದು ಏರಿಯಾ ಏನಾಗುತ್ತಪ್ಪ ಎ ಸ್ಕ್ವೇರ್ ಅಂತಂದಾಗ. ಸೊ ಇದು 10 ಬಿಡಿ 10 100 1000 ಆಗುತ್ತೆ. ಸೊ ಇದು ಮಾಡಿದ ಅಂತಂದ್ರೆ ಏನಾಗುತ್ತೆ ನೋಡ್ರಿ, 121 ಸ್ಕ್ವೇರ್ ಆಗಿರುತ್ತೆ. ಸೊ ನೋಡ್ರಿ 110 × 110, 0 0 0 0 ಪ್ಲಸ್ 1 0 0 1 1 1 1. ಸೊ ನೆಕ್ಸ್ಟ್ 1 0 1 1. ಸೊ ಎಷ್ಟಾಗ್ತದೆ ನೋಡ್ರಿ, 0 0 1 2 1. ಸೊ ಇಲ್ಲಿ ಏನಾಯ್ತು 12100 ಆಯ್ತು. ಸೊ ಇಲ್ಲೇನಾಯ್ತು 21. ಸೊ 21% ಏನಾಗುತ್ತಪ್ಪ ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ. ಸೊ ಏನಾಗ 10% ಏನಾದ್ರೂ ನಾವು ಸೈಡನ್ನು ಇನ್ಕ್ರೀಸ್ ಮಾಡಿದ್ವಿ ಅಂದ್ರೆ ಏರಿಯಾ ಏನಾಗುತ್ತಪ್ಪ ಅಂದ್ರೆ 21% ಜಾಸ್ತಿ ಆಗುತ್ತೆ. ಸೊ ಇದೇನಪ್ಪ ಅಂದ್ರೆ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ದ ವ್ಯಾಲ್ಯೂ ಆಫ್ √300 + √200 ಅಂತ ಕೇಳ್ಯಾರ.
ದ ವ್ಯಾಲ್ಯೂ ಆಫ್ ರೂಟ್ 3 is equal to 1.73 ಮತ್ತು ರೂಟ್ 2 is equal to 1.41 ಕೇಳ್ಯಾರ. ಸೊ ಹಾಗಾದ್ರೆ ಟೋಟಲ್ ಉತ್ತರ ಏನಾಗುತ್ತೆ ಅಂದಂಗೆ. ಸೊ ಇಲ್ಲಿ ರೂಟ್ 3 ಮತ್ತೆ ಕೊಟ್ಟರೆ ರೂಟ್ 2 ಕೊಟ್ಟರೆ, ಸೊ ನಮ್ಗೆ ಇಲ್ಲಿ ರೂಟ್ ಆಫ್ 300 ಪ್ಲಸ್ ರೂಟ್ ಆಫ್ 200 ಕೇಳಿದಾರೆ. ಸೊ ಬಾರ್ ಲಾಜಿಕ್ ಮಾಡಿ ಕೇಳಿದಾರೆ. ಸೊ ನಾನು ರೂಟ್ ಆಫ್ 300 ಅನ್ನ 100 ಇಂಟು 3 ಅಂತ ಬರ್ಕೋತೀನಿ, ಪ್ಲಸ್ ಇಲ್ಲಿ 200 ಇದಿಲ್ಲ, ಸೊ 100 ಇಂಟು 2 ಅಂತ ಬರ್ಕೋತೀನಿ. ಸೊ ಯಾಕಂದ್ರೆ ನಮ್ಗೆ 2 ಕೊಟ್ಟಿದಾರಲ್ಲ ಅದು ಸಂಬಂಧ. ಸೊ 100 ಅಂತಂದ್ರೆ 10 ವರ್ಗ ಅಂದಂಗೆ, ಇದು 100 ಅಂದ್ರೆ 10 ವರ್ಗ ಅಂದಂಗೆ. ಸೊ ಇಲ್ಲಿ ರೂಟ್ 3 ಅಂತಂದ್ರೆ 1.73 ಅದ, 10 ಇಂಟು 1.73 ಪ್ಲಸ್ 10 ಇಂಟು ರೂಟ್ 2 ಅಂತಂದ್ರೆ 1.41 ಅದ. ಇಲ್ಲಿ ನೋಡ್ರಿ, ಇಲ್ಲಿ 0 ಒಂದೇ ಅದ. ಸೊ ಹೀಗಾಗಿ ನಾನು ಒಂದು ಪಾಯಿಂಟನ್ನು ಆ ಕಡೆ ಹಾಕ್ತೇನೆ. ಸೊ ಇದನ್ನು 17.3 ಆಯಿತು, ಪ್ಲಸ್ ಇಲ್ಲಿನೂ ಒಂದು ಪಾಯಿಂಟ್ ಆ ಕಡೆ ಹಾಕ್ತೀನಿ, 1 0 1 ಪಾಯಿಂಟ್ ಆ ಕಡೆ ಹಾಕ್ತೀನಿ, 14.1 ಆಯಿತು. ಸೊ ಇಲ್ಲಿ 17.3 ಇಲ್ಲಿ 14.1. ಸೊ ಕೂಡಿಸಿದ್ರೆ ಏನಾಯ್ತಪ್ಪ ಅಂತಂದ್ರೆ 31.4 ಆಗುತ್ತೆ. ಸೊ 31.4 ಅಂದ್ರೆ ಆಪ್ಷನ್ 2 ಏನಪ್ಪ ಅಂದ್ರೆ ಸರಿ ಅಂತ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾಳ ಸಿಂಪಲ್ ಅದ ಕ್ವಶನ್ ರೀ. The number of boys and girls in the class are in the ratio of 7:5. The number of boys is 8 more than the number of girls. The total class strength is ಅಂದ್ರೆ ಒಂದು ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಯು 7 ಮತ್ತು 5 ಅನುಪಾತದಲ್ಲಿದೆ. ಹುಡುಗಿಯರ ಸಂಖ್ಯೆಗಿಂತ 8 ಹೆಚ್ಚಾಗಿದೆ. ಹಾಗಾದ್ರೆ ತರಗತಿಯ ಒಟ್ಟು ಬಲ ಎಷ್ಟು ಅಂದ್ರೆ ಟೋಟಲ್ ಸ್ಟ್ರೆಂತ್ ಎಷ್ಟು ಅದ ಅಂದ್ರೆ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ. ದ ನಂಬರ್ ಆಫ್ ಬಾಯ್ಸ್ ಅಂಡ್ ಗರ್ಲ್ಸ್ ನೋಡ್ರಿ, ಇಂಥದ್ದು ಸಿಂಪಲ್. ಬಾಯ್ಸ್ ಎಷ್ಟು ಜನ ಇದಾರೆ 7, ಗರ್ಲ್ಸ್ 5 ಅನುಪಾತ. ದ ನಂಬರ್ ಆಫ್ ಬಾಯ್ಸ್ ಆರ್ 8 ಮೋರ್ ದೆನ್ ದ ನಂಬರ್ ಆಫ್ ಗರ್ಲ್ಸ್. ಸೊ ಅಂದ್ರೆ ಎಷ್ಟು ಜನ ಹುಡುಗಿಯರು ಅದಾರಲ್ಲ ಅದಕ್ಕಿಂತಲೂ ಹುಡುಗರು ಏನು ಮಾಡಿರಪ್ಪ ಅಂತಂದ್ರೆ ಅವ್ರಕ್ಕಿಂತಲೂ 8 ಮಂದಿ ಹೆಚ್ಚು ಅದಾರ. ಹುಡುಗಿಯರು ಎಕ್ಸ್ ಇತ್ತಂದ್ರೆ ಹುಡುಗರು ಏನಪ್ಪ ಅಂದ್ರೆ x + 8 ಆಗ್ಯಾರ. ಹುಡುಗಿಯರು ಎಕ್ಸ್ ಇದ್ರೆ ಹುಡುಗರು ಏನಪ್ಪ ಅಂತಂದ್ರೆ x + 8 ಆಗ್ಯಾರ. ಸೊ ಇದನ್ನ ಈ ಥರ ಕೊಟ್ಟಾರ. ಸೊ ಇಲ್ಲಿ ನಾವು ಏನು ಮಾಡೋಕ್ಕಾಯ್ತು, ಹಂಗಾದ್ರೆ ಟೋಟಲ್ ಸ್ಟ್ರೆಂತ್ ಕೇಳಿದ್ದಾರೆ. ಸೊ ಟೋಟಲ್ ಸ್ಟ್ರೆಂತ್ ನೋಡ್ರಿ, ನಾವು ಇದನ್ನ ಒಂದು ಫಾರ್ಮುಲಾ ಥರ ನೋಡ್ಕೋಬಹುದು, ಅಥವಾ ಇಲ್ಲೇನು ಮಾಡ್ಬೋದು ಸಿಂಪಲ್ ಆಗಿ ನೋಡ್ಬೋದು. ಟೋಟಲ್ ಕೇಳಿಲ್ಲ. ಟೋಟಲ್ ಅಂದ್ರೆ ಎಷ್ಟದ 7 ಮತ್ತು 5 ಇರಲಿ. 7 ಮತ್ತು 5 ಇರಲಿ. 7 5 ಎಷ್ಟಾಯ್ತು? ಸೊ 12 ಆಯಿತು. ಸೊ 12 ಬಗ್ಗೆ ಯಾವ್ದು ಭಾಗ ಆಗುತ್ತಲ್ಲ ಸೊ ಅದೇ ಆಗಿರ್ತದೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ಇದು 12ಗೆ ಆಗುತ್ತಾ? 12ಗೆ ಇಲ್ಲ, ಇದು 12ಗೆ ಇಲ್ಲ, ಇದು 12ಗೆ ಹೋಗುತ್ತಾ? ಸೊ ಇದು ನನಗೆ ಹೋಗುತ್ತೆ. ಸೊ ಹಂಗಂದ್ರೆ ಯಾವ್ದು ಸರ್ ಅಂತ ಕೇಳ್ಬೋದು. ಈಗ ನೋಡ್ರಿ, ಹುಡುಗರ ಸಂಖ್ಯೆ. ಸೊ ಹುಡುಗರ ಸಂಖ್ಯೆ ಎಷ್ಟದ? 7 ಅನ್ಪಾದ. ಸೊ ಇಲ್ಲಿ ಏನಂದ್ರೆ 7x ಅಂತ ಅನ್ಕೋತೀನಿ. ನೆಕ್ಸ್ಟ್ ಹುಡುಗಿಯರ ಸಂಖ್ಯೆ ಎಷ್ಟದ? 5x ಅದ. ಹೌದಾ? ಇಲ್ಲಿ ಏನಂದ್ರೆ ಹುಡುಗಿಯರ ಸಂಖ್ಯೆಗಿಂತಲೂ 8 ಪಸ್ಟ್ ಜಾಸ್ತಿ ಅದಾವ. ಹುಡುಗರ ಸಂಖ್ಯೆ ಏನದ? 8 ಪಸ್ಟ್. ಹುಡುಗರು ಏನಂದ್ರೆ 8 ಮಂದಿ ಜಾಸ್ತಿ ಅದಾರ. 8 ಮಂದಿ ಜಾಸ್ತಿ ಅದಾರ. ಸೊ ಇಲ್ಲಿ ಏನು ಮಾಡೋಣ, +8 ಹಾಕೋಬೇಕಾಗುತ್ತೆ. ಅವಾಗ ಏನಾಗುತ್ತೆ ಉತ್ತರ ನಮ್ಗೆ ಎಷ್ಟು ಬರುತ್ತೋ ಅದೇ ಆಗಿರ್ತದೆ. ನೋಡ್ರಿ, 7 ಒಂದು 5, 7 5 12x + 8. ಈಗ ನೋಡ್ರಿ, ಇಲ್ಲಿ ಬರ್ಕೊಂಡಂಗ. ಸೊ ಇಲ್ಲಿ ಏನಾಯ್ತು, ಹುಡುಗಿಯರು ಗರ್ಲ್ಸ್ ಏನಾಯ್ತು ಅಂತ ಅಂದ್ರೆ 5x ಆಯ್ತು. ಹುಡುಗರು ಏನಾಯ್ತಪ್ಪ ಅಂತಂದ್ರೆ ಸೊ 7x ಆಯ್ತು. ಸೊ ಅದಕ್ಕೆ ಜಾಸ್ತಿ ಯಾವ್ದಾರಂದ್ರೆ +8 ಆಯ್ತು. ಸೊ ನಾವೀಗ ನೋಡ್ರಿ, ಇದು ಅಲ್ಲ, ಇದು ಏನಪ್ಪ ಅಂತಂದ್ರೆ ಹುಡುಗರು ಅಂದ್ರೆ 7x = 5x + 8 ಆಯ್ತು. ಸೊ ಇದು ಸಮ ಆಗಬೇಕಪ್ಪ ಅಂತಂದ್ರೆ. ಸೊ ನಾ ಈ 5x ಈ ಕಡೆ ತೊಗೊಂಬರ್ತೀನಿ. ಸೊ ಏನಾಗುತ್ತಪ್ಪ ಅಂದ್ರೆ 7x - 5x = 8 ಆಯಿತು. ಸೊ x = 2 ಉಳಿತು, 2x = 8 ಆಯಿತು. ಸೊ x = ಏನಾಯ್ತು ಅಂದ್ರೆ 4 ಆಯಿತು. ಸೊ ಇಲ್ಲಿ ನಮ್ಮ ಬಾಯ್ಸ್ ಎಷ್ಟಿದ್ದಾರೆ? 7x ಇದ್ದಾರೆ, ಗರ್ಲ್ಸ್ 5x ಇದ್ದಾರೆ. ಸೊ ಇಲ್ಲಿ ಈ x ಇಲ್ಲ, ಟೋಟಲ್ ನಮಗೆ ಇದು ಬೇಕಾಗಿದೆ. ಟೋಟಲ್ ಅಂತಂದ್ರೆ ನಮ್ಗೆ 7x + 5x = ಟೋಟಲ್ ಸಿಗ್ತಾರೆ. ಸೊ ನಮ್ಗೆ x ಬೆಲೆ ಏನಾದಪ್ಪ ಅಂದ್ರೆ 4 ಅದ. 7 4 28 ಪ್ಲಸ್ 5 4 20. ಸೊ ಟೋಟಲ್ ಎಷ್ಟು ಆದಪ್ಪ ಅಂತಂದ್ರೆ 48. ಸೊ 28 + 20 ಅಂತಂದ್ರೆ 48. ಸೊ ಉತ್ತರ ಏನಪ್ಪ ಅಂತಂದ್ರೆ 48 ಆಗಿರ್ತದೆ. ಆಪ್ಷನ್ ಸಿ ಏನಾಗಿರಪ್ಪ ಅಂದ್ರೆ ಸರಿಯಾಗಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ಹೋಗ್ತದೆ ನೋಡ್ರಿ. The age of the man is 38 years more than the age of his son. The sum of their ages is 82. Then the age of father is. So ತಂದೆ ಅದನ, ಮಗ ಅದನ.
ಇವ್ರಿಬ್ಬರದ್ದು ಏಜ್ ಕೂಡಿಸಿದ್ರೆ ಎಷ್ಟಾಗುತ್ತಪ್ಪ ಅಂದ್ರೆ 82 ಆಗಿರುತ್ತೆ. ಸೊ ಅದ್ರಾಗ ತಂದೆ ಮತ್ತು ಮಗನ ಏಜ್ ಎಷ್ಟಿದೆ 38 ಇಯರ್ಸ್. 38 ಇಯರ್ಸ್ ಇಸ್ ಮೋರ್ ದೆನ್ ಈ ಸನ್. ಅಂದ್ರೆ ಮಗ ಇದಾನಲ್ಲ ಇವ ಮಗ ಏನಪ್ಪ ಅಂತಂದ್ರೆ ಎಕ್ಸ್ ಆಗಿದ್ರೆ ತಂದೆ ಏನಿರ್ತಾನಪ್ಪ ಅಂತಂದ್ರೆ ಎಕ್ಸ್ ಪ್ಲಸ್ 32 ಇರ್ತಾನಂತ. ಸೊ ಇದನ್ನ ಒಂದು ಇಕ್ವೇಶನ್ ಮೆಕಾನಿಸಮ್ ಮಾಡ್ಬೋದು ಅಥವಾ ಶೇಕಡ. ಮೊದಲ ಇಕ್ವೇಶನ್ ಪ್ರಕಾರ ಮಾಡಿ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಶೇಕಡ ಮತ್ತೆ ಕಳಿಸ್ತೀನಿ. ಸೊ ಇಲ್ಲಿ ನಮ್ಮ ತಂದೆ ಎಷ್ಟದಾರ ಎಕ್ಸ್ ಪ್ಲಸ್ 32 ಪ್ಲಸ್ ಮಗ ಎಷ್ಟಾಗೈತಿ 82 ಐತಿ. ಸೊ ಇಲ್ಲಿ ಎಕ್ಸ್ ಎಕ್ಸ್ 2x ಆಯಿತು 82. ಈ 32 ಕಡೆ ಆಗ್ತೀನಿ 32 ಕಡೆ ಆಗ್ತಾ ಕಳಿತೀನಿ. ಸೊ ಎಷ್ಟಾಗುತ್ತಪ್ಪ ಅಂದ್ರೆ 2 0. ಸೊ ನೋಡ್ರಿ ಇಲ್ಲಿ ಎಷ್ಟಾಗುತ್ತಾ 0. 8 3 5. ಸೊ ಏನಾಗುತ್ತಪ್ಪ ಅಂದ್ರೆ 50. 2x ಏನಾಗುತ್ತೆ 50 ಆಯಿತು. 2x 50 ಆದ್ರೆ x ಏನಾಗುತ್ತಪ್ಪ ಅಂತಂದ್ರೆ 25 ಆಗುತ್ತೆ. x 25 ಆಗುತ್ತೆ. ಬಟ್ ಏನು ಕೇಳೋರು ಅವರು ತಂದೆಯ ವಯಸ್ಸು ಕೇಳಿರುತ್ತೆ. ಸೊ ತಂದೆಯ ವಯಸ್ಸು ಎಷ್ಟಾಗ್ಯದ x ಪ್ಲಸ್ 32. ಸೊ x ಅಂದ್ರೆ 25 ಆಯಿತು. ಸೊ ತಂದೆಯ ವಯಸ್ಸು 32 ಕೂಡಿಸ್ಬೇಕಾಗುತ್ತೆ. ಸೊ 32 ಕೂಡಿಸಿದ್ರೆ ಎಷ್ಟು ಬರ್ತದೆ 57 ಬರ್ತದೆ. ನೋಡ್ರಿ ನಿಂದಿರೋ ನಿಮಿಷ. ಸಾರಿ ನಾವಿಲ್ಲಿ ಏನು ಮಾಡಿದೀವಪ್ಪ ಅಂದ್ರೆ ಮಗನ ವಯಸ್ಸು ಏನು ಮಾಡಿದ್ದೀವಿ, ಇಲ್ಲಿ ಏನು ಮಾಡಿದ್ದೀವಿ ಅಂತಂದ್ರೆ ಇಲ್ಲಿ ಏನು ಮಾಡಿದೆ ಅಂತಂದ್ರೆ ಇಲ್ಲಿ 38 ಇದೆ ಎಸ್, ನಾವು 32 ತೊಗೊಂಬಿಟ್ಟಿದೆ. ಸೊ ಇದು 38 ಮಾಡ್ಕೋಬೇಕಾಗುತ್ತೆ. ಸೊ 38 ಮಾಡ್ರಿ. ಸೊ 38 ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ 82ರಾಗ 38 ಹೋಯ್ತಂದ್ರೆ 82 38 ಹೋಯ್ತಂದ್ರೆ ಎಷ್ಟಾಗುತ್ತೆ, ಎಷ್ಟು ಉಳಿತೈತ್ರಿ 12 4 ಕೆಲವೊಂತಂದ್ರು 8 4 ಹೋದ್ರೆ 44 ಉಳಿತು. ಸೊ 2x 44 ಆಯಿತು. ಸೊ x 22 ಉಳಿತದೆ. ಸೊ x 22 ಅಂತಂದ್ರೆ ಇದಕ್ಕೆ 32 ಕೂಡಿಸ್ಬೇಕಾಗುತ್ತೆ. ಸೊ 38 ಕೂಡಿಸ್ಬೇಕಾಗುತ್ತೆ. ಸೊ 38 ಕೂಡಿಸಿ ರೇಟ್ ಆಗುತ್ತಪ್ಪ ಅಂದ್ರೆ 60 ಬರ್ತದೆ. ಸೊ ತಂದೆಯ ಹೆಸರು ಏನಪ್ಪ ಅಂದ್ರೆ 60 ಆಯಿತು. ಸೊ ಇದು ಈ ಥರನೂ ಸಹ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ದ ಮಿಕ್ಸ್ಚರ್ ಆಫ್ ಸಬ್ಸ್ಟನ್ಸ್ ABC ಈಸ್ ದ ರೇಷಿಯೋ ಆಫ್ N to 5 7. ದ ಪರ್ಸೆಂಟೇಜ್ ಆಫ್ C ಈಸ್ ದ ಮಿಕ್ಸ್ಚರ್ ಅಂದ್ರೆ. ಸೊ ಸಿದು ಎಷ್ಟು ಬರ್ತದ ಅಂತ ಕೇಳ್ಯಾರ, ಸಿದು ಎಷ್ಟು ಮಿಕ್ಸ್ಚರ್ ಅದ ಅಂತ ಕೇಳ್ಯಾರ. ಸೊ ಇಲ್ಲಿ 7 ಅದ. ಸೊ ಇಂದ್ರೆ 7 ಬಗ್ಗೆ ಯಾವ್ದಾಗಿದೆ ಅದೇ ಆಗಿರ್ತದ. ಸೊ ಆಪ್ಷನ್ ಎ 7ಗೆ ಹೋಗಲ್ಲ, ಆಪ್ಷನ್ ಬಿ 7ಗೆ ಹೋಗಲ್ಲ, ಆಪ್ಷನ್ ಸಿ 7ಗೆ ಹೋಗಲ್ಲ. ಸೊ ಆಪ್ಷನ್ 4 ಏನಾಗ್ತಂದ್ರೆ 7ಗೆ ಆಗುತ್ತೆ. ಸೊ ಹಿಂಗಾಗಿ ಆಪ್ಷನ್ 35 ಇಸ್ ದ ಕರೆಕ್ಟ್ ಆನ್ಸರ್ ಆಗಿರ್ತದ. ನೆಕ್ಸ್ಟ್ ನೋಡ್ರಿ, ಇದೇನಪ್ಪ ಅಂತಂದ್ರೆ ದ ಸಿಮ್ಯುಲೇಷನ್ಸ್